ಸಬ್ ರಿಜಿಸ್ಟ್ರಾರ್ ಆಫೀಸರ್ ಆಗಿರುತ್ತೆ. ಅಲ್ಲಿ ಕ್ಲಿಯರ್ ಆಗಿದೆ ಲೀಲಾವತಿ ವೈಫ್ ಆಫ್ ಮಹಾಲಿಂಗ ಭಾಗವತರ್ ಅಂತ, ಹಾಗೆ ವಿನೋದ್ ರಾಜ್ ML ಸನ್ ಆಫ್ ಮಹಾಲಿಂಗ ಭಾಗವತರ್ ಅಂತ ಅತ್ಯಂತ ಸ್ಪಷ್ಟವಾಗಿದೆ. ನೋಡಿ, ಇವರೇ ವಿನೋದ್ ರಾಜ್ ಅವ್ರ ತಂದೆ, ಲೀಲಾವತಿ ಅವ್ರ ಗಂಡ ಇವರೇ. ಮಾನನಷ್ಟ ಮೊಕದ್ದಮೆ ಇಲ್ಲಿ ಹುಡ್ತೀವಿ, ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಿಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀವಿ. ಅದಾದಮೇಲೆ ಆತ ಬಾಯಿ ಮುಚ್ಕೊಂಡಿರೋಂಗಾಯ್ತು. ಅವರು ಕ್ರೈಸ್ತ ಮೂಲದವರು ಅಂತಲೇ ಗೊತ್ತಿರಲಿಲ್ಲ. ಅವರ ನಿಜವಾದ ಹೆಸರು ಲೀನಾ ಸಿಕ್ವೆರಾ ಅಂತ, ಅವರ ಸಹೋದರಿ ಹೆಸರು, ಅವ್ರ ತಂಗಿ ಹೆಸರು ಏಂಜಲಿನಾ ಸಿಕ್ವೆರಾ ಅಂತ ಅನ್ಬೋದು. ಅಲ್ಲಿ ತನಕ ಇವರಿಬ್ಬರು ಚೆನ್ನಾಗಿದ್ದವರು. 1962 ಇವ್ರ ಸಂಬಂಧ ಮುಂದುವರೆದು ನಿರಂತರವಾಗಿ ಇವ್ರ ನಾಟಕಗಳಲ್ಲಿ ಕಡ್ಡಾಯವಾಗಿ ಇವರಿಗೆ ಪಾತ್ರ ಒಂದು ಇರ್ತಾ ಇತ್ತು. ಆಗ ಅವ್ರ ಸಂಬಂಧ ತುಂಬ ಚೆನ್ನಾಗಿದ್ದರಿಂದ 1962 ಅವರಿಬ್ಬರು ಚೆನ್ನೈನ ಅಲ್ಲಿ ಮದುವೆ ಆಗ್ತಾರೆ. ವಾಹಿನಿ ಸ್ಟುಡಿಯೋದಲ್ಲಿ ತೆಗೆದಿರ್ತಕ್ಕಂಥ ಆ ಚಿತ್ರ ಅವರು ಹೇಳ್ಕೊಂಬಂದಿದ್ದು ನಮ್ಮ ಯಜಮಾನರು ರಾಜ್ಕುಮಾರ್ ಅವರು ಇಲ್ಲ, ರವಿ ಬೆಳಗೆರೆ ಅವ್ರು ಬರೆದಿರ್ತಕ್ಕಂಥದ್ದೇನೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಲೀಲಾವತಿ ಅವರ ಸಂಬಂಧಕ್ಕೆ ಹುಟ್ಟಿರೋ ಮಗು ವಿನೋದ್ ರಾಜ್ ಅಂತ ಹೇಳಿ ಬರೆದಿದ್ದಾರೆ. ಸಾಧ್ಯನೇ ಇಲ್ಲ. ಸಮಾಜದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ವ್ಯಕ್ತಿತ್ವ ಹರಣ ಮಾಡಬೇಕು, ಚಾರಿತ್ರ್ಯ ಹರಣ ಮಾಡಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಮಾರ್ಫಿಂಗ್ ಮಾಡಿರ್ತಕ್ಕಂಥ ಚಿತ್ರವನ್ನು ಬಳಸಿ ಆ ಪುಸ್ತಕವನ್ನು ಬರೆದು ಪುತ್ರವನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ನಾನು ಸೀತಾಫಲ ಇಷ್ಟಪಟ್ಟಿದ್ದಾದರೂ ಕೂಡ ಸೀತೆಯ ಥರ ಬದುಕಲಿಕ್ಕೆ ಆಗಿಲ್ಲ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರು. ಆಕೆ ಹಠಮಾರಿ ಹೆಣ್ಣು, ಮಗನ್ನ ಸೊಸೆನ ಒಟ್ಟಿಗೆ ಬದುಕಕ್ಕೆ ಬಿಟ್ಟಿಲ್ಲ. ಇವರು 2022ರಲ್ಲಿ ವಿನೋದ್ ರಾಜ್ ಅವರ ಹೆಸರಿಗೆ ಒಂದು ಸೆಟ್ಲ್ಮೆಂಟ್ ಡೀಡನ್ನು ಮಾಡ್ತಾರೆ. ಮಹಾಲಿಂಗ ಭಾಗವತರ ಅವ್ರ ಮೂಲಕ ಲೀಲಾವತಿ ಅವ್ರಿಗೆ ಬಂದಿದ್ದ ಆ ಸ್ವತ್ತನ್ನು, ಸುಮಾರು 3 ಎಕರೆ 76 ಸೆಂಟ್ಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಅಲ್ಲಿ ಅವರ ಹೆಸರಿಗೆ ಒಂದು ಸೆಟ್ಲ್ಮೆಂಟ್ ಡೀಡ್ ಅಂತಂದರೆ ತಿರುವಳಿ ಪತ್ರವನ್ನು ಕೊಡುವಂಥದ್ದು ಮಾಡ್ತಾರೆ. ಅದು ತಿರುಪೂರೂರು ಸಬ್ ರಿಜಿಸ್ಟ್ರಾರ್ ಆಫೀಸರ್ ಆಗಿರುತ್ತೆ. ಅಲ್ಲಿ ಕ್ಲಿಯರ್ ಆಗಿದೆ ಲೀಲಾವತಿ ವೈಫ್ ಆಫ್ ಮಹಾಲಿಂಗ ಭಾಗವತರ್ ಅಂತ, ಹಾಗೆ ವಿನೋದ್ ರಾಜ್ ML ಸನ್ ಆಫ್ ಇದು ಮಹಾಲಿಂಗ ಭಾಗವತರ್ ಅಂತ ಅತ್ಯಂತ ಸ್ಪಷ್ಟವಾಗಿದೆ. ಅದರಲ್ಲಿ ಇಬ್ಬರು ಸಾಕ್ಷಿಗಳಾಗಿ ಸಹಿ ಹಾಕಿರ್ತಕ್ಕಂಥವ್ರನ್ನೂ ಪತ್ತೆ ಮಾಡಿದ್ವಿ, ಅವ್ರನ್ನ ಕೂಡ ಮಾತಾಡ್ಸಿದ್ವಿ. ಅವರ ಆಧಾರ್ ಕಾರ್ಡ್ಗಳನ್ನು ಕೂಡ ನಾವು ತೊಗೊಂಬಂದು, ಮತ್ತು ವಿನೋದ್ ರಾಜ್ ಅವರ ಮಗನ ಶಾಲಾ ಸರ್ಟಿಫಿಕೇಟ್ಗಳನ್ನು ಕೂಡ ತೊಗೊಂಬರೋದ್ರ ಯಶಸ್ವಿಯಾಗಿ ಅಂತಿಮವಾಗಿ ನಾವು 2025 ಮಾರ್ಚ್ 1ನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಕರೆದು, ನೋಡಿ ಇವರೇ ವಿನೋದ್ ರಾಜ್ ಅವ್ರ ತಂದೆ, ಲೀಲಾವತಿ ಅವ್ರ ಗಂಡ ಇವರೇ. ನೋಡಿ, ಅವರ ಜಮೀನು ಪತ್ರಗಳು, ಸರ್ಕಾರಿ ದಾಖಲೆಗಳಿದೆ, ಆಧಾರ್ ಕಾರ್ಡ್ಗಳಿದೆ, RTC ಪಾಣಿಗಳಿದೆ, ಜಮೀನಿನ ಪತ್ರ, ಕ್ರಯ ಪತ್ರ ಮತ್ತು ತೀರುವಳಿ ಪತ್ರ, ಹಾಗೆ ದಾನ ಪತ್ರಗಳು ಇಲ್ಲಿದೆ ನೋಡಿ ಅನ್ನೋ ದಾಖಲೆಗಳನ್ನು ಇಟ್ಟ ಮೇಲೆ ತಕ್ಷಣ ನಾವು ವಿನೋದ್ ರಾಜ್ ಅವ್ರಿಗೆ ಸಂಬಂಧಪಟ್ಟಂಗೆ ನಮ್ಮ ವಕೀಲರ ಮೂಲಕ ಒಂದು ನೋಟಿಸನ್ನು ಕೂಡ ಕೊಟ್ವಿ. ಇನ್ನು ಮೇಲೆ ಯಾವತ್ತಾದರೂ ನೀವು ಇದಕ್ಕೆ ಗೊಂದಲವಾದಂಥ ಹೇಳಿಕೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ಮಾತುಗಳು ಮಾತಾಡಿದ್ರೆ ನಿಮ್ಮ ಮೇಲೆ ನಾವು ಮಾನನಷ್ಟ ಮೊಕದ್ದಮೆ ಇಲ್ಲಿ ಹುಡ್ತೀವಿ, ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಿಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀವಿ. ಅದಾದಮೇಲೆ ಆತ ಬಾಯಿ ಮುಚ್ಕೊಂಡಿರೋಂಗಾಯಿತು. ಅಂತಿಮವಾಗಿ ನಮಗೇನಿತ್ತಂದರೆ ಸರ್ಕಾರಿ ದಾಖಲೆಗಳ ಮೂಲಕ ಅಣ್ಣ ಅವರು ನಿಷ್ಕಳಂಕ ವ್ಯಕ್ತಿ, ಅಣ್ಣ ಅವ್ರಿಗೂ ಡಾಕ್ಟರ್ ಇವ್ರಿಗೂ ಲೀಲಾವತಿ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ನಾವು ನಿರೂಪಣೆ ಮಾಡಬೇಕಾಗಿತ್ತು. ಲೀಲಾವತಿ ಅವರು ಗಂಡನೇ ಬೇರೆಯವರು ಇದ್ದಾರೆ ಅಂತ ಹೇಳಿ ನಾವು ಸಾಕ್ಷಿಗಳು ಸಹಿತ ರುಜುವಾತು ಮಾಡಬೇಕಾಗಿತ್ತು. ಅದನ್ನು ಮಾಡಿದ್ದೀವಿ. ಆ ಮೂಲಕ ಒಂದು ವರ್ಗ, ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು 4-5 ಮಂದಿ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೇನು ಹೆಸರಿಗೆ ಕಳಂಕ ಹಚ್ಚಿದ್ರು, ಆ ಕಳಂಕವನ್ನು ತೊಡೆದಾಕುವಂಥದ್ರಲ್ಲಿ ನಾವು ಯಶಸ್ವಿಯಾಗಿ ಅಂತಿಮವಾಗಿ ಕಳೆದ 4-5 ತಿಂಗಳಿಂದ ಇದು ಶಾಶ್ವತವಾಗಿರಬೇಕಾಗಿರ್ತಕ್ಕಂಥ ದಾಖಲೆ ಅದನ್ನು ಒಂದು ಪುಸ್ತಕ ರೂಪದಲ್ಲಿ ತರೋದು ಒಳ್ಳೆಯದು ಅಂತೇಳಿ ಅಭಿಮಾನಿಗಳು ಒಂದೇ ಸಮ ಇದು ಮಾಡಿದಾಗ ನಿಮ್ಮ ಯೂಟ್ಯೂಬಲ್ಲಿರ್ತಕ್ಕಂಥ ಲಿಂಕ್ಗಳು ಸಾಲದು, ಪುಸ್ತಕ ರೂಪದಲ್ಲಿದ್ದರೆ ಅದು ಒಂದು ಇತಿಹಾಸ ಆಗುತ್ತೆ. ನಾಳೆನ ಎಲ್ಲ ಪೀಳಿಗೆಗೂ ಅದು ಸಿಗತ್ತೆ. ಆಗ ಅಂಥ ಕೆಲಸ ಮಾಡಬೇಕು ಅಂದಾಗ ನಾವು ಅಂತಿಮವಾಗಿ ಪುಸ್ತಕವನ್ನು ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅನ್ನೋ ಒಂದು ಪುಸ್ತಕವನ್ನು ಇದು ಇದು ವ್ಯಂಗ್ಯ ಆಗಲ್ಲ, ಹಾಗೆ ವ್ಯಂಗ್ಯ ಆಗತ್ತೆ. ನನಗೆ ಅರ್ಥ ಆಗ್ತಿಲ್ಲ ಲೀಲಾವತಿ ಅವ್ರು ಯಾಕೆ ಅಂತಂದರೆ, ಒಂದು ಬಹುಶಃ ನಿಮ್ಮ ಜೊತೆಗ ಮಾತಾಡಬೇಕಂದ್ರೆ ಯೂಟ್ಯೂಬ್ ಒಂದು ವಾಹಿನಿ ಜೊತೆ ಮಾತಾಡ್ತಾ 1900 ಇದು ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ಸಂತ ತುಕಾರಾಮ್ ಚಿತ್ರೀಕರಣದ ಸಂದರ್ಭದಲ್ಲಿ ಹುಬ್ಬಳ್ಳಿ ಹೋಟೆಲ್ ಒಂದರಲ್ಲಿ ಒಬ್ಬರನ್ನೊಬ್ಬರು ಸಂಪರ್ಕಿಸಿದ್ವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆಯಿತು, ಅವ್ರು ಹೇಳಿದ ಮಾತು ನಿಜ ಅಂತ ನೆನ್ಕೊಳ್ಳೋಣ. ಸಂತ ತುಕಾರಾಮ್ ಸಿನಿಮಾ ಶೂಟಿಂಗ್ ಆಗಿ 1961, ರಿಲೀಸ್ ಆಗಿ 1962. ವಿನೋದ್ ಕುಮಾರ್ ML ಅವರು ಹುಟ್ಟಿದ್ದು 1967ರಲ್ಲಿ. 5 ವರ್ಷ ಗರ್ಭದಲ್ಲಿ ಇಟ್ಕೊಳ್ಳುವಂಥ ಮಹಾತಾಯಿ ನಾಯಿಕೆ. ಪ್ರಪಂಚದಲ್ಲಿ ಯಾವ ಪ್ರಾಣಿಗೆ 5 ವರ್ಷ ತನ್ನ ಮಗುವನ್ನು, ತನ್ನ ಮರಿಯನ್ನು ಹೊಟ್ಟೆಲಿ ಇಟ್ಕೊಳ್ಳೋವಂಥ ಅವಕಾಶ ಇದೆ? ಇದರಲ್ಲೇ ಗೊತ್ತಾಗೋಯ್ತು. ಆಮೇಲೆ ನಿರಂತರವಾಗಿ ಅವರು ನಿಗೂಢವಾಗೇ ಬದುಕಿದಂಥವ್ರು. ಅವರ ಮೂಲವನ್ನೇ ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ. ಯಾಕಂದರೆ ಲೀಲಾವತಿಯವರು ನಾವು ದಾಖಲೆಗಳನ್ನು ತರೋ ತನಕ ಅವರು
ಕ್ರೈಸ್ತ ಮೂಲದವರು ಅಂತಲೇ ಗೊತ್ತಿರಲಿಲ್ಲ. ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥವ್ರು. ಮುರಾ ಅಂತ ಒಂದು ಗ್ರಾಮ ಬೆಳ್ತಂಗಡಿ ತಾಲೂಕಿನಲ್ಲಿ. ಆ ಗ್ರಾಮದಲ್ಲಿ ಅವ್ರು ಬಂದವರು. ಅವರ ನಿಜವಾದ ಹೆಸರು ಲೀನಾ ಸಿಕ್ವೆರಾ ಅಂತ. ಅವರ ಸಹೋದರಿ ಹೆಸರು, ಅವ್ರ ತಂಗಿ ಹೆಸರು ಏಂಜಲಿನಾ ಸಿಕ್ವೆರಾ ಅಂತ ಅಂದ್ಬಿಟ್ಟು. ಅಲ್ಲಿ ಅವರು 13 ವರ್ಷಕ್ಕೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಲ್ಲಿ ಸುಬ್ಬಯ್ಯ ಅಂಥೇಳಿ ಕೊಡಗು ಮೂಲದವ್ರ ಮನೇಲಿ ಆಶ್ರಯ ಪಡೀತಾರೆ. ಆಮೇಲೆ ಅವರು ಜೀವನ ದರ್ಶಕ್ಕೆ ಅಂಥೇಳಿ ಆಗ ನಾಟಕ ಕಂಪ್ನಿಗಳಿಗೆ ಇದು ಮಾಡ್ತಾರೆ. ಅವರಿಗೆ ಮೊದಲನೇ ಪರಿಚಯ ಆಗುವಂಥದ್ದೇ ನಮ್ಮ ಮಹಾಲಿಂಗ ಭಾಗವತರವರು. ಮಹಾಲಿಂಗ ಭಾಗವತರವರು ಮೊದಲು ಎಡತೊರೆ ರಾಮಕೃಷ್ಣ ಅವರ ನಾಟಕ ಮಂಡಳಿಯಲ್ಲಿ ಕೆಲಸ ಮಾಡ್ತಾಯಿದ್ದಂಥವ್ರು. 1953 ಜನವರಿ ತಿಂಗಳಲ್ಲಿ ಜಿ ವಿ ಅಯ್ಯರು, ಬಾಲಕೃಷ್ಣ ಮತ್ತು ಮಹಾಲಿಂಗ ಭಾಗವತರು 3 ಜನ ಸೇರಿ ಒಂದು ಡ್ರಾಮಾ ಕಂಪನಿಯನ್ನು ಒಂದು ಪ್ರಾರಂಭ ಮಾಡ್ತಾರೆ. ರಂಗನಂದಿನಿ ಡ್ರಾಮಾ ಕಂಪನಿ ಅಂತ ಹೇಳಿ ಅದರ ಹೆಸರು. ಅಲ್ಲಿ ಆವಾಗ ಇವ್ರದ್ದು ಪರಿಚಯ ಆಗುತ್ತೆ, ಇವರು ಲೀಲಾವತಿ ಅವ್ರದ್ದು. ಅದಾಗಿ 3 ತಿಂಗಳಿಗೆ ಏಪ್ರಿಲ್ ತಿಂಗಳಲ್ಲೇ ಸ್ವಂತ ಕಂಪ್ನಿ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಡ್ರಾಮಾ ಕಂಪನಿ ಅಂತ ಹೇಳಿ ತಮ್ಮದೇ ಸ್ವಂತ ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾರೆ. ನಿರಂತರವಾಗಿ 13 ವರ್ಷಗಳ ಕಾಲ ಇವರಿಬ್ಬರು ಒಟ್ಟಿಗೆ ನಾಟಕಗಳಲ್ಲಿ ನಡ್ಸ್ಕೊಂಡು ಬರ್ತಾರೆ. ಅದ್ರ ಜೊತೆಗೇ ಸ್ವತಃ ಸುಬ್ಬಯ್ಯ ನಾಯ್ಡು ಅವರು ಅವರ ಆತ್ಮಚರಿತ್ರೆಯಲ್ಲಿ ಹೇಳ್ತಾರೆ, ಅವರು ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ನಾಯಕ ನಟಿಸಿದಾಗ ಮಹಾಲಿಂಗ ಭಾಗವತರವರ ಶಿಫಾರಸಿನ ಮೇರೆಗೆ ನಮ್ಮ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲಿ ಲೀಲಾವತಿ ಅವರಿಗೆ ಪಾತ್ರವನ್ನು ಕೊಟ್ಟೆ ಅಂತ. ಅದಾದ ನಂತರ ಇವರ ಶಿಫಾರಸಿನ ಮೇಲೆ ಚಂಚಲಕುಮಾರಿ, ಮಾಂಗಲ್ಯ ಯೋಗ ಮತ್ತು ನಾಗಕನ್ನಿಕಾ ಸಿನಿಮಾಗಳಲ್ಲಿ ನಾಯಕಿ ಪಾತ್ರ ಸಿಗುತ್ತೆ. ಅಲ್ಲಿ ತನಕ ಇವರಿಬ್ಬರು ಚೆನ್ನಾಗಿದ್ದವರು. 1962 ಇವ್ರ ಸಂಬಂಧ ಮುಂದುವರೆದು ನಿರಂತರವಾಗಿ ಇವ್ರ ನಾಟಕಗಳಲ್ಲಿ ಕಡ್ಡಾಯವಾಗಿ ಇವರಿಗೆ ಪಾತ್ರ ಒಂದು ಇರ್ತಾ ಇತ್ತು. ಆಗ ಅವ್ರ ಸಂಬಂಧ ತುಂಬ ಚೆನ್ನಾಗಿದ್ದರಿಂದ 1962 ಅವರಿಬ್ಬರು ಚೆನ್ನೈನ ಅಲ್ಲಿ ಮದುವೆ ಆಗ್ತಾರೆ. ವಾಹಿನಿ ಸ್ಟುಡಿಯೋದಲ್ಲಿ ತೆಗೆದಿರ್ತಕ್ಕಂಥ ಆ ಚಿತ್ರದಲ್ಲೇ ಇನ್ನಿಬ್ಬರು ತಮಿಳು ಪತ್ರಕರ್ತರು ಕೂಡ ಇದ್ದಾರೆ. ಅದೇನು ಅವಶ್ಯಕತೆ ಇಲ್ಲ ಅಂತ ಅದನ್ನು ಆ ಕಡೆ ಈ ಕಡೆ ಕಟ್ ಮಾಡಿದ್ಬಿಟ್ರೆ ನಿಮಗೂ ಆ ಚಿತ್ರ ಇವಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಗೂಗಲಲ್ಲಿ ಫೋಟೋ ಸಿಗುತ್ತೆ. ಇದಕ್ಕೆ ಆ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಇದಕ್ಕೆ ಸಾಕ್ಷಿಯಾಗಿದ್ದಂಥವ್ರು ಹಲವಾರು ಜನ ಇದೆ. ಅದರಲ್ಲಿ ಪ್ರಮುಖರು ಚಿತ್ರ ನಿರ್ದೇಶಕ ಭಾರ್ಗವ್ ಅವರು ಅಂತ ನಾವೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ವ್ಯಂಗ್ಯ ಅಂತ ಬರಲ್ಲ. ಯಾಕಂದರೆ ಲೀಲಮ್ಮವರು ಬದುಕಿನ ಉದ್ದಕ್ಕೂ ನಿಗೂಢವಾಗಿ ಬದುಕಿದಂಥವ್ರು. ವಿಶೇಷವಾಗಿ ಮೆಡ್ರಾಸಿಂದ ಅವರು ಬೆಂಗಳೂರಿಗೆ ವಾಸ್ತವ್ಯವನ್ನು ಬದಲಾಯಿಸಿದ ನಂತರ ಅವರ ಬದುಕಿನ ಎಲ್ಲ ವಿಷಯಗಳನ್ನು ನಿಗೂಢವಾಗಿ ಇಟ್ಕೊಂಡು ಬಂದರು. ಅವರ ಮಗನಿಗೆ ಮದುವೆ ಆಗಿರೋ ವಿಷಯನೂ ಯಾರಿಗೂ ಹೇಳಿಲ್ಲ. ನಮ್ಮ ಮಗನ ಹುಡುಗಿನ ನೋಡ್ತಾ ಇದ್ದೀವಿ, ಸಿಕ್ಕಿಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ನಿಜ ಅಂದ್ಕೊಂಡಿದ್ವಿ 2023 ತನಕ. ಯಾವಾಗ ಅನು ಮತ್ತು ಯುವರಾಜರವರ ದರ್ಶನ ಆಯಿತು, ನೇರವಾಗಿ ಮಾಧ್ಯಮಗಳ ಮುಂದೆ ತಂದಿಟ್ಟರು ಪ್ರಕಾಶ್ ರಾಜ್ನವರು, ಆವಾಗ ಇವರು ಅಮ್ಮ ಮಗನ ಒಂದು ಮೂಕಬಣ್ಣ ಬಯಲಾಗಿದ್ದಂಥದ್ದು. ಹಾಗಾಗಿ ಅದೇನಿಲ್ಲ, ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅಂತ ಹೇಳಿ. ಈಗ ನಿಮಗೆ ಮನಮೆಚ್ಚಿದ ಹುಡುಗಿ ಸಿನಿಮಾದಲ್ಲಿದೆ ಇದು ಗಂಗಮ್ಮ ನಿನ್ನ ಗಂಡ ಯಾರಮ್ಮ ಅಂತ ಒಂದು ಹಾಡಿದೆ. ಅದರಲ್ಲಿ ಏನಿದೆ ವ್ಯಂಗ್ಯ ಅನ್ನೋದು ಬರೋದೇ ಇಲ್ಲ. ಸರ್ಕಾರಿ ದಾಖಲೆ ಪ್ರಕಾರ ಮಹಾಲಿಂಗ ಭಾಗವತರ್ ಅವರ ಗಂಡ ಅಥವಾ ಮಹಾಲಿಂಗ ಭಾಗವತರ ಹೆಂಡತಿ ಲೀಲಮ್ಮ, ಮಗ ಇವರು ವಿನೋದ್ ಕುಮಾರ್. ಸರ್ಕಾರಿ ದಾಖಲೆಯಲ್ಲಿ ಅದೇ ಇರಬೇಕಲ್ವಾ? ಬೇರೆ ಸಂಬಂಧ ಅಂತ ಇರಬಾರ್ದು, ಇರ್ಲಿಕ್ಕೆ ಆಗಲ್ಲ. ಅಲ್ಲ ನೋಡಿ, ನಿಮಗೆ ನಾನು ಬೇರೆ ಸಂಬಂಧ, ಬೇರೆ ವೈವಾಹಿಕೇತರ ಸಂಬಂಧ ಇರುತ್ತೆ ಅಂತ ಆದರೆ ಅವರು ಹೇಳ್ಕೊಂಬಂದಿದ್ದು ನಮ್ಮ ಯಜಮಾನರು ರಾಜ್ಕುಮಾರ್ ಅವರು ಇಲ್ಲ. ರವಿ ಬೆಳಗೆರೆ ಅವರು ಬರೆದಿರ್ತಕ್ಕಂಥದ್ದೇನೆ ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಲೀಲಾವತಿ ಅವರ ಸಂಬಂಧಕ್ಕೆ ಹುಟ್ಟಿರೋ ಮಗು ವಿನೋದ್ ರಾಜ್ ಅಂತ ಹೇಳಿ ಬರೆದಿದ್ದಾರೆ. ಸಾಧ್ಯನೇ ಇಲ್ಲ. ಇವಾಗ ನಿಮಗೆ ಸರ್ಕಾರಿ ದಾಖಲೆಗಳಲ್ಲಿ ನೀವು ಬೇರೆ ಹೇಳೋಕ್ಕಾಗಲ್ಲ. ಇವಾಗ ನಿಮ್ಮ ಸ್ವತ್ತಿಗೆ ಸಂಬಂಧಪಟ್ಟ ದಾಖಲೆ ನಿಮ್ಮ ತಂದೆಯವರ ಹೆಸರೇ ಬರೀಬೇಕು. ಹಾಗೆ ಹಾಗಾಗಿ ಅಧಿಕೃತವಾಗಿ ಅಲ್ಲಿ ನಿಮಗೆ ರುಜುವಾತಾಗಿದೆ ಒಂದು, ಅದು ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ 1962 ನಾವಿಬ್ಬರು ಸನ್ಸಿದ್ರೆ 67 ತನಕ ಇವರು ಪ್ರಸವಕ್ಕೆ ವೆಯ್ಟ್ ಮಾಡಬೇಕಾಗಿತ್ತ? ನನ್ನ ಪ್ರಶ್ನೆ ಕೇಳುವಂಥದ್ದು. ಇಲ್ಲಿ ದುರುದ್ದೇಶಪೂರ್ವಕವಾಗಿರ್ತಕ್ಕಂಥ ಅದು ಒಂದು ವಿಷಯವನ್ನು ಜನರಲ್ಲಿ ಒಂದು ಬಿತ್ತಬೇಕಾಗಿತ್ತು. ಯಾವ ರೀತಿಯಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಏನು ಉಪಯೋಗ ಸರ್? ಅದೇ ಹೇಳಿಲ್ವಾ, ಒಂದು ನಾನು ವಿಕೃತ ಮನಸ್ಸಿನವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಮತ್ತೆ ನಿಮ್ಗೆ ಹೇಳಿದಾಗೆ ಇವ್ರಿಗೆಲ್ಲ ಒಬ್ಬ ಕೆಳ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿ ಈ ಪ್ರಮಾಣದಲ್ಲಿ ಜನಪ್ರಿಯತೆ. ಯಾಕಂದರೆ ಒಂದು ವಿಷಯ ನಾನು ಪದೇ ಹೇಳ್ತೀನಿ, ಇಡೀ ಭಾರತ ದೇಶದ ಯಾವುದೇ ರಂಗದ ಯಾವುದೇ ಕ್ಷೇತ್ರದ ಸಾಧಕರಲ್ಲಿ ಇಬ್ಬರು ಮಾತ್ರ ಆ ಮಟ್ಟಿಗಿನ ಜನಪ್ರಿಯತೆ, ಆ ಮಟ್ಟಿಗಿನ ಜನಪ್ರಿಯತೆ ಇನ್ನು ನಮ್ಮ ದೇಶದಲ್ಲಿ ಯಾರೂ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಒಂದು MG ರಾಮಚಂದ್ರನ್ ಅವರು, ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಜನಪ್ರಿಯತೆಯನ್ನು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು.
ಜಾತಿಗಳ ಹೆಸರಿನಲ್ಲಿ ನಾಯಕರನ್ನ ಗುರ್ಸೋವಂಥದ್ದು, ನಾಯಕರನ್ನ ಬೆಳೆಸೋವಂಥ ಸಿಸ್ಟಮ್ ಇರ್ತಕ್ಕಂಥ ಇದರಲ್ಲಿ ಈಗಲೂ ನಡೀತದೆ. ಅವಾಗಿಂದ ನಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಏನೇನೂ ಇಲ್ಲದೆ ಇರ್ತಕ್ಕಂಥ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಂಥ ಒಂದು ಕುಗ್ರಾಮದಿಂದ ಬಂದಂಥ ಒಂದು ಕುಟುಂಬದಿಂದ ಬಂದಂಥ ಒಬ್ಬ ಕಟ್ಟಕಡೆಯ ಸಮಾಜದ ಏನು ಶೂದ್ರ ಸಮಾಜದ ಒಂದು ಕಟ್ಟಕಡೆಯ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿ ಈ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥದ್ದು ಅವರಿಗೆ ತಡಿಲಿಕ್ಕಾಗಲಿಲ್ಲ. ಅವರು ಮಾಡಿದಂಥ ಪ್ರತಿಯೊಂದು ವಿಷಯದಲ್ಲಿ, ಅದು ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಚಲನಚಿತ್ರಗಳಿಗೆ ಬಿಡಿ, ಅಭಿನಯದಲ್ಲಿ ಅವ್ರನ್ನ ಮೀರಿಸೋವಂಥವ್ರು ಇನ್ನೊಬ್ಬ ಪುಣ್ಯಾತ್ಮ ಕಲಾವಿದ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಸಹಿಸೋಕ್ಕಾಗದೆ ನಿರಂತರವಾಗಿ ಅವ್ರ ಹೇಗಾಗಲಿ ನಾನು ಹೇಳಿದಾಗ ವೈಎನ್ಕೆ ಅವರು, ಅಶ್ವಥ್ ನಾರಾಯಣ್ ಇವರೆಲ್ಲ ಏನು ನಾರಾಯಣ ಸಿಂಹ ಮಾಡಿದ್ರು, ಅದನ್ನು ದ್ವಾರಕೀಶ್ ಮುಂದುವರ್ಸ್ಕೊಂಬಂದು, ದ್ವಾರಕೀಶ್ ಆಮೇಲೆ ಹೇಳ್ತೀನಿ ನಿಮ್ಗೆ ಯಾತಕ್ಕೆ ಅಂತ ಅಂದ್ಬಿಟ್ಟು, ರವಿ ಬೆಳಗೆಯವರು ನಿಮಗೋಸ್ಕರ ಮೊದಲಿಂದನೂ ಅವ್ರು ಬೆಳೆದು ಬಂಥದ್ದು ಹಾಗೆ ಒಬ್ಬ ನೀವು ಪತ್ರಕರ್ತರಾಗಿರೋಂಥವ್ರು, ನೀವು ಪತ್ರಕರ್ತರಾಗಿ ಇದ್ಕೊಂಡು ಒಂದು ಸಣ್ಣ ಪತ್ರಿಕೆನ ದೊಡ್ಡ ಪತ್ರಿಕೆ ನಡೆಸಿದಂಥವ್ರು ಯಾವ ನಿಮಗೆ 500-600 ಕೋಟಿ ರೂಪಾಯಿ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ? ಬ್ಲಾಕ್ ಮೇಲ್ ಗೊತ್ತಿರ್ತಕ್ಕಂಥದ್ದು. ಶ್ರೀಧರ್ ಅವರು ಅಗ್ನಿ ಪತ್ರಿಕೆಯಲ್ಲಿ 17 ವಾರ ನಿರಂತರವಾಗಿ ಇವರು ಸಂಪಾದನೆ ಮಾಡಿದ್ದು ಹೇಗೆ ಅಂತ ಬರೆದು ಬಿಟ್ರು, ದಾಖಲೆಗಳು ಸಹಿತ ಬರೆದು ಬಿಟ್ರು. ಅಂಥ ಒಬ್ಬ ವಿವಾದಾತ್ಮಕ ವ್ಯಕ್ತಿ ಸಮಾಜದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ವ್ಯಕ್ತಿತ್ವ ಹರಣ ಮಾಡಬೇಕು, ಚಾರಿತ್ರ್ಯ ಹರಣ ಮಾಡಬೇಕು ಅನ್ನೋ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಮಾರ್ಫಿಂಗ್ ಮಾಡಿರ್ತಕ್ಕಂಥ ಚಿತ್ರವನ್ನು ಬಳಸಿ ಆ ಪುಸ್ತಕವನ್ನು ಬರೆದು ಪುತ್ರವನ್ನು ಕೊಡುವಂಥ ಕೆಲಸ ನಾವು ಮಾಡಿದ್ದೀವಿ. ಲೀಲಾವತಿಯವರ ಬಗ್ಗೆ ನಾನೇ ಬರೀಬೇಕಾಗಿತ್ತು. ಗಾಂಧಿನಗರದ ಆಫೀಸ್ನಲ್ಲಿ ಒಂದು ಸಲ ತುಂಬ ಹತ್ತಿರದ ಸಂಬಂಧ ಇತ್ತು ಲೀಲಾವತಿಯವರು. ಅವ್ರ ಬಗ್ಗೆ ನಾನು ಯಾವತ್ತೆಲ್ಲ ಮಾತಾಡ್ತೀನೋ ಫೋನಲ್ಲಾಗಲಿ ಇಲ್ಲ, ಅದು ಒಂದು ಚುಟುಕು ವಿಜಯ ಕರ್ನಾಟಕದಲ್ಲಿ ಬರ್ತಾಯಿತ್ತು. ವಿಜಯ ಕರ್ನಾಟಕ ವಾಸ್ ಎಲ್ಲ ಕಡೆ ಹೋಗ್ತಾ ಇರೋದ್ರಿಂದ ಅದು ಬೇರೆ ರೀತಿಯ ಒಂದು ಇಂಪ್ರೆಸ್ ಅವರಿಗೆ ಆಯಿತು. ಸೊ ಈ ಶೈಲಿಯಲ್ಲಿ ನನ್ನ ಜೀವನದ ಕಥೆಯನ್ನು ಬರಿಬೇಕು ಅಂತ ಅವರು ಆಫೀಸ್ನಲ್ಲಿ ಕೂತ್ಕೊಂಡು ನನ್ನ ಹತ್ರ ಹೇಳಿದರು. ಇದನ್ನು ಮೊನ್ನೆ ಕೇಳಿದೆ ನಮ್ಮ ವಿನೋದ್ ಹತ್ರ. ಅಲ್ಲ ವಿನೋದ್, ಅಮ್ಮ ಅವತ್ತು ನಾನೇ ಬರಿಬೇಕು ಅಂತೇಳಿ ಹೇಳಿದರು, ಈಗ ದಿಢೀರ್ ನೀವು ಅಲ್ಲಿ ಹೋದಿರಿ ಅಂತ ಹೇಳಿದಾಗ ವಿನೋದ್ ಅದು ಹಾರಿಕೆ ಉತ್ತರ ನನಗೆ ಸಿಕ್ತು. ಅದಕ್ಕೆ ಉತ್ತರ ಸಿಕ್ಕಿಲ್ಲ. ನಾನು ಬರಿಬೇಕಾಗಿತ್ತು, ಅದರ ಹಿನ್ನೆಲೆಯಲ್ಲಿ ಕೆಲವು ಪಾಯಿಂಟ್ಸ್ಗಳಿದೆ, ಅದು ನಾನು ನಿಮ್ಮ ಹತ್ರ ಹೇಳ್ತೀನಿ. ಈಗ ಅಲ್ಲಿ ಸೊಂಡೆಕೊಪ್ಪದಲ್ಲಿ ಜಾಗ ಇದೆಯಲ್ಲ, ಫಾರ್ಮ್ ಹೌಸ್, ಅದು ಹೇಗೆ ಪಡೆದ್ರು ಅಂತ ಲೀಲಮ್ಮನೇ ನನ್ನ ಹತ್ರ ಹೇಳಿದ ಕತೆ ಅಂತ ಅಲ್ಲ, ನಡೆದ ಘಟನೆ. ಅಮ್ಮ ಮಗ ಹೋಗ್ತಾಯಿದ್ರು ಕಾರಲ್ಲಿ, ಹೋಗ್ತಿರುವಾಗ ಸೀತಾಫಲ ಅಂದರೆ ಅವ್ರಿಗೆ ತುಂಬ ಇಷ್ಟ ಅಂತ ಅವ್ರು ಹೇಳಿರೋದು. ಆ ಸೀತಾಫಲದ ಗಿಡ ಎಲ್ಲ ತುಂಬ ಇತ್ತು ಆ ಗುಡ್ಡದ, ಎಲ್ಲ ಗುಡ್ಡನೇ ಅದು ಇದಲ್ಲ, ಜಮೀನು ಫ್ಲ್ಯಾಟ್ ಜಮೀನಲ್ಲ. ಆ ಗುಡ್ಡದಲ್ಲಿ ನಿಲ್ಲಿಸು ಕಾರ್ ನಿಲ್ಲಿಸು ಅಂತ ಹೇಳಿದರು. ಯಾಕೆ ಮಾತಾಡಿದ್ರೆ ಸೀತಾಫಲ ಇದೆ ಅಲ್ಲಿ ಅಂತೇಳಿ. ಸೊ ಸೀತಾಫಲ ನೋಡಿದಾಗ ಈ ಜಮೀನು ನಮಗೆ ಬೇಕಪ್ಪ ಅಂತ ಹೇಳಿದ್ರು. ವಿನೋದ್ ಹೇಳಿದರು, ಇಲ್ಲಮ್ಮ ನಮ್ಮದು ಬೇಕಾದಷ್ಟು ಇದೆ, ಇದ್ದರೂ ಕೂಡ ಇದು ಯಾಕೆ ತೊಗೋಬೇಕು, ಈ ಗುಡ್ಡಗಾಡು ಬೆಟ್ಟ ಬಂಡೆ ಇದೆಲ್ಲ ಬೇಡ, ಇಲ್ಲ ನಿನ್ಗೆ ಗೊತ್ತಿಲ್ಲ, ಮುಂದೆ ಇದು ನಂದನವನ ಆಗುತ್ತೆ, ಇದು ಬೇಕು ನನಗೆ, ನಾನು ಸೀತಾಫಲ ಇಷ್ಟಪಟ್ಟಿದ್ದು, ಆ ಜಾಗ ನನಗೆ ಬೇಕು ಅಂತ ಅದು ಪರ್ಚೇಸ್ ಮಾಡಿದ್ದು. ಹಾಗೆ ಅದರ ಬಗ್ಗೆ ಮಾತಾಡ್ತಾ ನಾನು ಸೀತಾಫಲ ಇಷ್ಟಪಟ್ಟಿದ್ದಾದರೂ ಕೂಡ ಸೀತೆಯ ಥರ ಬದುಕಲಿಕ್ಕೆ ಆಗಿಲ್ಲ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದರು. ಏನರ್ಥ ಅದದ್ದು? ನಿಮಗೆ ನಾನು ಈಗಾಗಲೇ ಹೇಳಿದಾಗೆ ಅವರು ನಿಗೂಢವಾಗೇ ಬದುಕಿದಂಥವ್ರು ಅಂತ ನಾನು ಹೇಳಿದ್ದೀನಿ. ಅದು ಬೇರೆ ಬೇರೆ ಅರ್ಥ ಇರ್ಬೋದು. ಅದಕ್ಕೆ ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೇ ನಾವು ಸಂಬಂಧ ಕಲ್ಪಿಸಿ ಯಾಕೆ ಮಾತಾಡಬೇಕು, ಯಾತಕ್ಕೆ ಮಾತಾಡಬೇಕು ಅನ್ನೋದು ಒಂದು. ಓಕೆ, ನಿಮಗೆ ಅವರು ಆ ಥರ ಭಾಳಷ್ಟು ಸಂದರ್ಭಗಳಲ್ಲಿ ಈ ಥರ ಹೇಳಿದ್ದಾರೆ. ಉದಾಹರಣೆಗೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ನಿರ್ಗತಿಗಳಾಗಿದ್ದೀನಿ, ನನಗೆ ಯಾವುದೂ ಜಮೀನಿಲ್ಲ, ದಯವಿಟ್ಟು ಸರ್ಕಾರದಿಂದ ನನಗೊಂದು 5 ಎಕರೆ ಜಮೀನು ಮಂಜೂರು ಮಾಡಿ ಅಂತ ಕೇಳ್ತಾರೆ. ಅಂದರೆ ಅವರಿಗೆ ಕನ್ನಡ ನಮ್ಮ ಹತ್ರನೂ ಸಮೇತ ಇಷ್ಟೆಲ್ಲ ಇದೆ ಜಾಗ, ಆಸ್ತಿ, ಜಮೀನುಗಳು. ಇಲ್ಲಿ ನನಗೆ ಒಂದು ಸರ್ಕಾರದ ಒಂದು 30-40 ಆದರೂ ಬೇಕಿತ್ತು ಅಂತ ಅಳ್ತಾ ಇದ್ರು. ಆಮೇಲೆ ಲೀಲಾವತಿ ಏನಂದ್ರೆ ಮೈಕ್ ಹಿಡಿದು ಕೂಡ ಅಳೋದು ಬಿಟ್ರೆ ಅದೇ ಬೇರೆ ಯಾವುದು. ನಾನು ಯಾವಾಗಲೂ ಹೇಳ್ತೀನಿ, ಅವ್ರ ಥರನೇ ಹೇಳ್ತೀನಿ, ಏನಮ್ಮ ಮೈಕ್ ಹಿಡಿದು ಕೂಡಲೇ ಅಳೋದನ್ನೇ ರೂಢಿ ಮಾಡ್ಕೊಂಡಿದ್ದೀರಲ್ಲ, ಏನು ಸ್ವಲ್ಪ ನಗ್ತಾ ಮಾತಾಡಿ ಅಂತೇಳಿ ಅದೇ ಕಂಟಿನ್ಯೂ ಮಾಡಿದ್ರು. ನೋಡಿ, ಒಂದು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಯಾವ ಜಮೀನಲ್ಲಿ ಇವಾಗ ಜಮೀನು ಪತ್ರಗಳು ಇವತ್ತು ಅಲ್ಲ ನಾವು ದಾಖಲೆ ಬಿಡುಗಡೆ ಮಾಡಿದ್ದೀವಿ. ಚೆಂಗಲ್ಪಟ್ಟು ಜಿಲ್ಲೆ ಒಂದಲೂರು, ಅದು ಆ ಜಮೀನು ಇವರು ತೆಗೆದುಕೊಟ್ಟಿರೋದು ಅಲ್ಲ, ಪುದುಪಕ್ಕ ಮಹಾಲಿಂಗ ಭಾಗವತರಿಂದ ಇವ್ರಿಗೆ ಬಂದಿದೆ. ಇವ್ರ ಸಂಪಾದನೆಯಲ್ಲೂ ತಗೊಂಡಿರ್ತಕ್ಕಂಥದ್ದು ಎರಡು ಒಟ್ಟಿಗೆ ಅಲ್ಲಿ ತುಂಬಾ ಜಾಗದಲ್ಲಿದೆ. ಅಲ್ಲಿ ನಿಮ್ಗೆ ಬೇರೆ ಬೇರೆ ಸರ್ವೆ ನಂಬರ್. ಅಂದ್ರೆ ಇವರು ಹೇಳ್ತಾ ಇರೋದು ನಾನು ಚೆನ್ನೈಯಲ್ಲಿ ಜಮೀನು ಇದೆ ಅದನ್ನ ಹೇಳ್ತಾ ಇರೋದಾ? ಚೆನ್ನೈಯಲ್ಲಿ ಚೆಂಗಲ್ಪಟ್ಟು, ಹೌದು, ಚೆನ್ನೈಯಲ್ಲಿ ಚೆಂಗಲ್ಪಟ್ಟು, ಚೆನ್ನೈ ಪಕ್ಕ ಚೆಂಗಲ್ಪಟ್ಟು. ಇದು ಇವಾಗ ನಮ್ಗೆ ಬೆಂಗಳೂರು ಮಹಾನಗರ ಈಗ ಇದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಯಿತು, ಬೆಂಗಳೂರು ದಕ್ಷಿಣ ಜಿಲ್ಲೆ ಆಯ್ತಲ್ಲ, ಆ ಥರ 2021 ತನಕ ಚೆನ್ನೈ ಇತ್ತು. ಈಗ ಅದು ಇನ್ನೊಂದು ಜಿಲ್ಲೆ ಆಗಿ ಪರಿವರ್ತನೆ ಆಯ್ತು, ಅದು ಚೆಂಗಲ್ಪಟ್ಟು ಜಿಲ್ಲೆ ಅಂತ ಹೆಸರಿಟ್ಟಿದ್ದಾರೆ. ಒಂದು ಜಮೀನು, ಯಾವ ಜಮೀನಲ್ಲಿ ಇವತ್ತು ಇದು ಮಾಡ್ತಾ ಇದ್ದೀನಿ, ಒಂದು ಇವ್ರಿಗೆ ಲೀಲಾವತಿ ಅವರು ಸೆಟ್ಲ್ಮೆಂಟ್ ಡೀಡ್ ಮೂಲಕ ಬರ್ಕೊಟ್ಟಿದ್ದಾರೆ.
ಅದೇ ಯಾವ ಸೊತ್ತಿನಲ್ಲಿ ಅನು ಅವರು ಮತ್ತು ಯುವರಾಜ್ ವಾಸ ಮಾಡ್ತಾ ಇದ್ದಾರೆ ಫಾರ್ಮ್ ಹೌಸಲ್ಲಿ, ಅದೇ ಜಮೀನಲ್ಲಿ ಮಹಾಲಿಂಗ ಭಾಗವತ್ ಅವರ ಇನ್ನೂ ಕಾಡೋ ಪ್ರಶ್ನೆ ಸರ್. ಅಲ್ಲ, ಇದೊಂದು ಹೇಳ್ಬಿಡ್ತೀನಿ. ಯಾವ ಜಮೀನ್ ಫಾರ್ಮ್ ಹೌಸಲ್ಲಿ ಅನು ಮತ್ತು ಯುವರಾಜ್ ಅವರು ಇದ್ದಾರೆ, ಅದೇ ಫಾರ್ಮ್ ಹೌಸ್ ಯಾವ ಜಮೀನು ಸೆಟ್ಲ್ಮೆಂಟ್ ಡೀಡ್ನ ಬಿಡುಗಡೆ ಮಾಡಿದ್ದೀನಿ, ಅದೇ ಜಮೀನಲ್ಲೇ ಮಹಾಲಿಂಗ ಭಾಗವತ್ ಅವರ ಸಮಾಧಿ ಇದೆ. ಮಹಾಲಿಂಗ ಭಾಗವತ ಸಂಸ್ಕೃತ್ ಶಿರೋಮಣಿ ಅವ್ರ ಯಜಮಾನ್ರದ್ದು, ಆಯ್ತಾ? ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ನೀವು ಆಮೇಲೆ ದಯವಿಟ್ಟು ಆಮೇಲೆ ಮರ್ತೋಗ್ಬಿಡ್ತೀನಿ. ಆಯ್ತು. ಒಂದು ವೇಳೆ ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಇವ್ರಿಗೂ ಗಂಡ ಹೆಂಡತಿ ಸಂಬಂಧ ಇದ್ದಿದ್ರೆ, ಈ ದಾಖಲೆ ಬಿಡುಗಡೆ ಆಗಿದೆ, ಇವಾಗ ಅದು ಪರಿಹಾರ ಆಗಿದೆ. ಒಂದು ವೇಳೆ ಆಗಿದ್ದರೆ ಒಂದು ಕಾರ್ ತೊಗೊಂಡಿರ್ತಾರೆ, ಐಷಾರಾಮಿ ಕಾರು, ಬಿ ಸರೋಜಾದೇವಿ ಅವ್ರ ಮೇಲೆ ನಿಲ್ಸಿರ್ತಾರೆ, ರಿಜಿಸ್ಟ್ರೇಷನ್ ಆಗಿರಲ್ಲ. 2006 ಏಪ್ರಿಲ್ 8 ತಿರುಪತಿಗೆ ಹೋಗ್ತಾರೆ. ನಾನು ಹೇಳೋದು ಡೇಟು ಪ್ರತಿಯೊಂದು ನೀವು ಜ್ಞಾಪಕ ಇಟ್ಕೊಂಡು ಕೇಳ್ಕೊಬೋದು, ತಿಳ್ಕೊಬೋದು. 2000 ತಿರುಪತಿಯಲ್ಲಿ ಇವ್ರು ದರ್ಶನ ಆಗಿರೋದು ಇವತ್ತು ನಿಮಗೆ 100 ವರ್ಷದ ಸಿಗುತ್ತೆ. ಹೋಗಿ ನಾನು ಹೇಳ್ತಾ ಇರೋದು 2008 ಏಪ್ರಿಲು ಇವರು ಬ್ರೇಕ್ ದರ್ಶನಕ್ಕೆ ಹೋಗ್ತಾರೆ. ಬ್ರೇಕ್ ದರ್ಶನ ಮಾಡಿಕೊಂಡು, ಬ್ರೇಕ್ ಅಂದರೆ ಗೊತ್ತಲ್ಲ ನಿಮ್ಗೆ, ಅದು ನಮ್ಗೆ ಈ ದೇವಸ್ಥಾನ ಅಲ್ಲಿ VIP ಕೊಡೋ ಅಂಥದ್ದು. ಎಲ್ಲರೂ ನಿಲ್ಲಿಸ್ಬಿಟ್ಟು ಇವ್ರಿಗೆ 4 ನಿಮಿಷದ ಒಂದು ದರ್ಶನ ಮಾಡ್ತಾರೆ. ಬ್ರೇಕ್ ದರ್ಶನಕ್ಕೆ ಹೋಗ್ತಾರೆ. ಯಾವಾಗ 2006 ಏಪ್ರಿಲ್ 8ಕ್ಕೆ. ಏಪ್ರಿಲ್ 12ಕ್ಕೆ ಅಣ್ಣ ಅವ್ರ ದೇಹತ್ಯಾಗ ಆಗುತ್ತೆ. ದೇಹತ್ಯಾಗ ಆಗಿ 13ನೇ ತಾರೀಕು ಅವ್ರ ಮಣ್ಣಾಗತ್ತೆ. 14ನೇ ತಾರೀಕು ಎಡೆ ಇಡುವಂಥ ಕೆಲಸ. ಆ ಎಡೆ ಇಡುವಂಥ ಕೆಲಸ ನಿಜವಾಗ್ಲೂ ಈಕೆ ಧರ್ಮಪತ್ನಿ ಆಗಿದ್ದರೆ, ಇವನು ನಿಜವಾಗ್ಲೂ ಈತ ವಿನೋದರಾಜ್ ಮಗನೇ ಆಗಿದ್ದರೆ, ಅಮ್ಮ ಮಗ ಇಬ್ಬರು ಹೊಸ ಕಾರನ್ನು ಬಿ ಸರೋಜಾದೇವಿಯವ್ರ ಮನೆಯಿಂದ ತೊಗೊಂಡು ವೆಹಿಕಲ್ ಗಣೇಶನ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ತಾರಾ? ಇಷ್ಟೇ. ಡೇಟ್ ಸಮೇತ ನೀವು ಚೆಕ್ ಮಾಡ್ಕೋಬೋದು. ಏಪ್ರಿಲ್ 14, 2006 ಇವರ ವೆಹಿಕಲ್ ಪೂಜೆ ಆಗ್ತದೆ. ಇವರು ಹೊಸದಾಗಿ ತೊಗೊಂಡಿರ್ತಕ್ಕಂಥ ಕಾರು. ಬಿ ಸರೋಜಾದೇವಿಯವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. 8ನೇ ತಾರೀಕು ತಿರುಪತಿಯಲ್ಲಿ ಚೆಕ್ ಮಾಡಿಸಿ ನೀವು ಬ್ರೇಕ್ ದರ್ಶನ ಮಾಡಿದವ್ರು ಯಾರ್ಯಾರು ಅಂತ. ಯಾಕಂದರೆ 40ರಿಂದ 50 ಜನಕ್ಕೆ ಅವಕಾಶ ಇರುತ್ತೆ ಅಷ್ಟೇ. ಇವರಿಬ್ಬರು ಮಾಡ್ತಾರೆ. ಅಲ್ಲಿ ತಲೆ ಮುಡಿ ಕೊಟ್ಕೊಂಡು ಬರ್ತಾರೆ. 12ನೇ ತಾರೀಕು ಇವ್ರ ಅದೃಷ್ಟ ಚೆನ್ನಾಗಿತ್ತು. ಅಣ್ಣವರು, ನಮ್ಮ ದುರಾದೃಷ್ಟ, ಅಣ್ಣವ್ರು ತೀರ್ಕೊಂಡ್ರು. ಅವತ್ತೇ ಇವರು ಮುಡಿ ಕೊಟ್ಟಿರ್ತಕ್ಕಂಥದ್ದು ಬಂದಾಗ, ಇವರು ತೀರ್ಕೊಂಡ್ರು ಅಂತ ಹೇಳಿ ಮುಡಿ ಕೊಟ್ಟರು ಅಂತ ಹೇಳಿ. ಅಂದರೆ ಬುದ್ಧಿ ಇರೋ ಜನ ತೀರ್ಕೊಂಡಿದ್ದ ತಕ್ಷಣ ಯಾರು ಮುಡಿ ಕೊಡೋಲ್ಲ, ತಿಥಿ ದಿನ ಕೊಡೋದು, 11ನೇ ದಿನ ಕೊಡೋ ಅಂಥದ್ದು ಕೊಟ್ಕೊಂಡು ಬಂದಿದ್ರು. 14ನೇ ತಾರೀಕು ಇವರ ಕಾರ್ಗೆ ಅಲ್ಲಿ ಪೂಜೆ ಮಾಡಿಸ್ತಾರೆ. ಯಾವ ಹಿಂದೂ ಸಮಾಜದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಯಾವ ಹೆಣ್ಣು ನಿಜವಾಗ್ಲೂ ತನ್ನ ಗಂಡ ತೀರ್ಕೊಂಡ್ರೆ ಮಾರನೇ ದಿವಸ ದೇವಸ್ಥಾನಕ್ಕೆ ಹೋಗ್ತಾರೆ, ವೆಹಿಕಲ್ ಪೂಜೆ ಮಾಡಿಸೋದು, ದೇವ್ರ ಪೂಜೆ ಮಾಡಿಸೋದು ಮಾಡಿಸ್ತಾರೆ. ಅಲ್ಲಿ ಅವರು ಬೂಟಾಟಿಕೆ ಅನ್ನೋದು ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಮೊದಲಿಂದಲೂ ಕೂಡ ಅವ್ರ ಹೆಸರು ಲೀನಾ ಸೀಕ್ವೇರ್ ಅನ್ನೋದು ಮುಚ್ಚಿಟ್ರು. ಸುಬ್ಬಯ್ಯನವ್ರ ಮಗಳು ಅಂತ ಇದು ಮಾಡ್ಕೊಂಬಂದು ಸಾಕಿದವ್ರನ್ನ ಮಹಾಲಿಂಗ ಭಾಗವತರವ್ರ ಜೊತೆ ಇದ್ದಂಥ ಸಂಬಂಧನ ಇದು ಮಾಡಿದ್ರು. ಕೊನೆಗೆ ಒತ್ತಡ ಜಾಸ್ತಿ ಆದಾಗ, ಹೌದು ನನಗೆ ಗಾಡ್ ಫಾದರ್ ಆಗಿದ್ರು ಅನ್ನೋ ಮಾತನ್ನು ಹೇಳ್ತಾರೆ. ಆ ವಿಡಿಯೋಗಳು ಇವತ್ತು ಲೈಬ್ರರಿಲಿ ಸಿಗುತ್ತೆ. ಆದರೆ ದುರಂತ ಅಂದರೆ ಆಕೆ ಹಠಮಾರಿ ಹೆಣ್ಣು, ಮಗನ್ನ ಸೊಸೆನ ಒಟ್ಟಿಗೆ ಬದುಕಕ್ಕೆ ಬಿಟ್ಟಿಲ್ಲ. ಸ್ವಂತ ತನಗೆ ತಾಳಿ ಕಟ್ಟಿ ಇಷ್ಟೆಲ್ಲ ಆಸ್ತಿ ಪಾಸ್ತಿ ತನ್ನ ಹೆಸರು ಬಿಟ್ಕೊಟ್ಟೋದಂಥ, ತನ್ನ ಬಗ್ಗೆ ಅಪಾರವಾದಂಥ ಆಸೆಯನ್ನು ಇಟ್ಕೊಂಡು ತನ್ನನ್ನು ಈ ಮಟ್ಟಿಗೆ ರಂಗಭೂಮಿಯಲ್ಲಿ ಚಲನಚಿತ್ರದಲ್ಲಿ ಬೆಳಿಲಿಕ್ಕೆ ಕಾರಣಕರ್ತನಾದಂಥ ಮಹಾಲಿಂಗ ಭಾಗವತರ ಅಂತಿಮ ದಿನಗಳು ಅಡುಗೆ ಭಟ್ಟನ ಪಾತ್ರ ಕೊನೆ ಆಯಿತು. ಅವರು ಅಡುಗೆ ಭಟ್ಟನಾಗಿ ಅವರು ಇದ್ದಿದ್ದು ಕೊನೆಗೆ ಹೃದಯಾಘಾತ ಆಗಿ ಅದೇ ಚೆನ್ನೈ ಜಮೀನಲ್ಲಿ, ಯಾವ ಜಮೀನಲ್ಲಿ ಇವತ್ತು ಇವರು ಇದು ವಿನೋದರಾಜ್ ಅವ್ರ ಹೆಂಡತಿ ಮಗ ವಾಸ ಮಾಡ್ತಾರೆ, ಅದೇ ಜಮೀನಲ್ಲೇ ಅವರ ದೇಹಾಂತ್ಯ ಆಗಿದ್ದು ಮಹಾಲಿಂಗ ಭಾಗವತರವ್ರದ್ದು. ಇದು ಈ ಸತ್ಯ. ಹಾಗಾಗಿ ತಾಯಿ ಮಗ ಇಬ್ಬರು ನಾಟಕ ಆಡೋದ್ರಲ್ಲಿ ನಿಸ್ಸಿಮ್ರು, ಅದನ್ನು ಆಡ್ಕೊಂಬಂದರು. ಜನ ನಂಬಿಸೋಂಥ ಪ್ರಯತ್ನ ಮಾಡಿದ್ರು. ಅದನ್ನು ಎನ್ಕ್ಯಾಶ್ ಮಾಡ್ಕೊಂಡಿದ್ದು ರವಿ ಬೆಳಗೆರೆ ಅಂತ ಒಬ್ಬ ವಿವಾದಾತ್ಮಕ ಪತ್ರಕರ್ತ. ಅದನ್ನು ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು, ಆ ವಿವಾದಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಯಶಸ್ವಿಯಾಗಿ ಒಬ್ಬ ಅಭಿಮಾನಿಯಾಗಿ ಮಾಡಿದ್ದೀನಿ ಅಂತ ನನಗೆ ಒಂದು ಸಂತೃಪ್ತಿ. ಎಸ್. ಈಗ ಅಲ್ಲಿ ನೆಲಮಂಗಲದಲ್ಲಿ ಇನ್ನೊಂದು ಫಾರ್ಮ್ ಹೌಸ್, ಅದಕ್ಕೆ ಈಗ ಲೀಲಾವತಿ ಎನ್ಕ್ಲೇವ್ ಅಂತೇಳಿ ಏನೋ ಮಾಡಿ ಬಾಡಿಗೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಇರುವಾಗ ಅಲ್ಲಿ ಇವರ ತುಂಬ ಆಪ್ತರು, ಲೀಲಾವತಿಯವರ ಆಪ್ತರು ಜೊತೆಗಿದ್ದರು. ಆಪ್ತರು ಬೇರೆ ಬೇರೆ ರೀತಿಯಲ್ಲಿ ನೀವು ಅದನ್ನು ಹೇಳ್ಬೋದು. ಅಲ್ಲಿ ಅಡುಗೆ ಮಾಡ್ತಿದ್ದ ಒಬ್ಬ ಹುಡುಗಿಗೆ ಸಂಬಂಧ ಬೆಳೀತು ಆ ಆಪ್ತರಿಗೆ. ಸೊ ಅವರು ಬಸ್ರಾದ್ಲು, ಆಕೆ ಅಡುಗೆ ಮಾಡ್ತಿದ್ದವಳು. ಬಸ್ರಾದಾಗ ಇವ್ರಿಗೆ ಗೊತ್ತಾಯಿತು, ಇದೇನೋ ಅಡೋಟ್ ಆಗಿದೆ ಅಂತೇಳಿ. ಇವರು ಆಪ್ತರನ್ನು ಕರೆದು, ನಾನು ಮದುವೆ ಮಾಡಿಸ್ಬೇಕು ಅವ್ರನ್ನ, ನೀವು ಮದುವೆ ಮಾಡಿ ಅವಳನ್ನು ಸೇರಿಸ್ಕೊ, ಮನೆಗೆ ಸೇರಿಸ್ಕೊ ಅಂತೇಳಿ ಹೇಳಿದರು. ಯಾಕೆ ಹೇಳಿದ್ರಂದರೆ, ನನ್ನ ಹತ್ರ ಹೇಳಿದರು ಲೀಲಮ್ಮ, ನನಗೂ ಅದೇ ಗತಿ ಆಗಿದೆ, ಅದೇ ಗತಿ ನನಗೂ ಬಂದಿದೆ. ಸೊ ಆ ಗತಿ ಅವರಿಗೆ, ಆ ಹೆಣ್ಮಗಳಿಗೆ ಬರಬಾರ್ದು ಅಂತೇಳಿ ನಾನು ಮದುವೆ ಮಾಡಿಕೊಟ್ಟೆ ಅಂತೇಳಿ. ಅಲ್ಲಿಗೆ ನಿಮಗೆ ಅನು ಮತ್ತು ಯುವರಾಜ್ ವಿಷಯ ಮುಚ್ಚಿಟ್ಟಿದ್ರು. ಅಯ್ಯಮ್ಮನ ಬಂಡವಾಳ ಅಲ್ಬಾಲೆ ಆಯಿತು. ಮಗನ ಮದುವೆ ಒಂದೇ ಒಂದು ಚಿತ್ರ ತೆಗಿಯಕ್ಕೆ ಬಿಟ್ಟಿಲ್ಲ. ಅನುವರನ್ನು ನೀವು ಬೇಕಾದ್ರೆ ನೇರವಾಗಿ ಮಾತಾಡಿಸ್ಬೋದು, ಯಾರೂ ಚಿತ್ರ ತೆಗಿಬಾರ್ದು ಅಂತೇಳಿ. ಅಷ್ಟೊಂದು ಇದರಲ್ಲಿ ಮಾಡಿದಂಥವ್ರು. ನೀವು ಇನ್ನೊಂದು ಹೇಳಿದ್ರಿ ಸೊಂಡೆ ಕೊಪ್ಪದ್ದು, ಅದು ನಿಮಗೆ ಲೀಲಾವತಿಯವ್ರ ಮನೆ ಇಲ್ಲ,
ಅದು ಇನ್ನೊಂದು ನಿತ್ಯಾನಂದನ ಆಶ್ರಮ ಆಗಿರ್ತಕ್ಕಂಥದ್ದು. ಸಾಯಂಕಾಲ 6 ಗಂಟೆ ಆದ ನಂತರ ಅಲ್ಲಿ ನಡೆಯುವಂಥ ಅನೈತಿಕ ಚಟುವಟಿಕೆಗಳೇ ಯಾವಾಗೆ ಅಂತೇಳಿ ನಿಮ್ಗೊಂದು ಆಡಿಯೋ ಕಳಿಸ್ತೀನಿ. ಸ್ವತಃ ವಿನೋದ್ ರಾಜು ಅಣ್ಣವ್ರ ಬಗ್ಗೆ ಕುಡಿದ್ಬಿಟ್ಟು ಮಾತಾಡಿರ್ತಕ್ಕಂಥದ್ದು ವಿಡಿಯೋ ಆಲ್ರೆಡಿ ನಾನೊಂದು ಸಾರಿ ಬಿಡುಗಡೆ ಮಾಡಿದ್ದೆ, ಎಚ್ಚರಿಕೆಗಳನ್ನು ಕೊಟ್ಟಿದ್ವಿ, ನಿಮಗೂ ಕೊಡ್ತೀವಿ, ನೀವು ಕೂಡ ಅದನ್ನು ಪ್ಲೇ ಮಾಡಿ. ಇವಾಗಲೇ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಿಮಗೆ ಕಳಿಸ್ತೀವಿ, ಅದು ನೋಡಿ. ಆ ಥರ ವ್ಯವಹಾರಗಳು ಮಾಡ್ಕೊಂಡು ಬರ್ತಾ ಇದ್ದಂಥ ಸೊಂಡೆಕೊಪ್ಪದ ಆಶ್ರಮದಲ್ಲಿ ಇದರಲ್ಲಿ ಫಾರ್ಮ್ ಹೌಸಲ್ಲಿ ಅದನ್ನೇ ನಾವು ನಿತ್ಯಾನಂದ ಆಶ್ರಮ ಇನ್ನೊಂದು ಅಂತ ಕರೆಯೋದು. ಅದೇ ಸೊಂಡೆಕೊಪ್ಪದ್ದು ಇದರಲ್ಲಿ ಆ ತೋಟದಲ್ಲಿ ಸಾಯಂಕಾಲದ ನಡೆಯೋದೇ ಬೇರೆ. ಇದನ್ನು ಇವ್ರ ಜೊತೆ ಅತ್ಯಂತ ಆತ್ಮೀಯರಾಗಿದ್ದಂಥವ್ರು ಹೆಬ್ಬಾಳದ ರವಿ ಅನ್ನೋರು ಮುಕ್ತವಾಗಿ ಮಾತಾಡಿದ್ದಾರೆ. ಅಲ್ಲಿಂದ ಬಂದರು, ಅವ್ರ ಮೇಲೆ ಅಲ್ಲೇ ಯತ್ನಗಳೆಲ್ಲ ಮಾಡಿಸೋದು ಅವರು ಅದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ. ಹೆಬ್ಬಾಳದ ರವಿ ಅಂತಲೇ ಅವ್ರು ಫೇಮಸ್. ಅವರು ಆ ಹೆಬ್ಬಾಳದ ರವಿ ಅವರು ಇವ್ರ ಜೊತೆಗೆ ದಿನ 24 ಗಂಟೆ ಇವ್ರ ಜೊತೆಗೆ 10 ವರ್ಷಗಳ ಕಾಲ ಇದ್ದಂಥವ್ರು. ಇವ್ರ ಆಟಗಳನ್ನೆಲ್ಲ ಈಚೆ ಕಡೆ ಬಂದು ಬಟಾಬೈಲ್ ಮಾಡಿಟ್ಟವರು. ಬೇರೆ ಬೇರೆ ನೀವು ಹೇಳಿದ್ರಲ್ಲ, ಅದು ಸತ್ಯ. ಕೆಲಸ ಮಾಡೋರ ಜೊತೆ ಇದ್ದಂಥದ್ದು ಸತ್ಯ. ಆ ಥರ ಒಂದಲ್ಲ, ಆ ಥರ 10 ಆಗಿವೆ ಇವ್ರದ್ದು. ಹಾಗಾದರೆ ಇದೇ ಲೀಲಾವತಿಯವರು ನಿಮ್ಗೆ ಹೇಳಿದ್ರು ಅಂತಂದ್ರಲ್ಲ, ಯಾಕೆ ಲೀಲಾವತಿಯವರು ಆಲ್ರೆಡಿ ನನ್ನ ಮಗನಿಗೆ ಮದುವೆ ಆಗಿದೆ, ಒಂದು ಮಗ ಇದ್ದಾನೆ ಅಂತ ಯಾಕೆ ಹೇಳಿಲ್ಲ? ಹೇಳಲ್ಲ. ಯಾಕಂದರೆ ನಿಗೂಢ. ಯಾಕಂದರೆ ಅವ್ರಿಗೆ ಬೇರೆ ಒಂದು ಲಾಭ ಬೇಕಾಗಿತ್ತು. ತನ್ನ ಮಗನಿಗೆ ಒಂದು ದೊಡ್ಡ ಹಿನ್ನೆಲೆ ಇದೆ ಅನ್ನೋದನ್ನು ಒಂದು ತೋರಿಸೋ ವ್ಯರ್ಥ ಪ್ರಯತ್ನ ಮಾಡಬೇಕಾಗಿತ್ತು, ಮಾಡಿದ್ರಷ್ಟೇ. ಮಹಾಲಿಂಗ ಭಾಗವತರ ಮಗ ಅಂತ ಹೇಳೋದಕ್ಕೂ ಎಲ್ಲೋ ರಾಜ್ಕುಮಾರ್ ಅವ್ರ ಜೊತೆ ಸಂಬಂಧದಿಂದ ಹುಟ್ಟಿರೋ ಮಗು ಅಂತ ಹೇಳ್ಕೊಳ್ಳೋಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಸಮಾಜದಲ್ಲಿ ಒಂದು ಗೊಂದಲ ಮೂಡಿಸೋವಂಥದ್ದು ಇರ್ಬೋದು, ಅಥವಾ ತನ್ನ ಮಗನಿಗೆ ಹಿನ್ನೆಲೆ ಬೇರೆ ಥರ ಇದೆ ಅಂತ ಹೇಳಿ ದೊಡ್ಡ ಮನೆ ಹಿನ್ನೆಲೆ ಇವನಿಗೂ ಇದೆ ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸೋವಂಥ ಒಂದು ಪ್ರಯತ್ನ ಅವ್ರು ಮಾಡಿದಂಥದ್ದು. ಆದರೆ ದಾಖಲೆಗಳಿದೆ. ಆಮೇಲೆ ನೀವು ಮುಖಚರ್ಯ ನೋಡಿದಾಗ ಇಬ್ಬರದು ಚನ್ನಪಟ್ಟಣ ಬುಗುರಿ ಆಕಾರದ್ದೇ ಮುಖ. ಯಾರ್ದು ಮಹಾಲಿಂಗ ಭಾಗವತ್ ಅವ್ರದ್ದು ಚನ್ನಪಟ್ಟಣ ಬುಗುರಿನೇ ಇಲ್ಲಿ ಚೂಪಿರ್ತಕ್ಕಂಥದ್ದು, ಇವ್ರದ್ದು ಚೂಪಿರ್ತಕ್ಕಂಥದ್ದೇ, ಏನೂ ಇಲ್ಲ. ಇವಾಗಲೂ ಮಹಾಲಿಂಗ ಭಾಗವತರ್ ಅವ್ರ ಸಮಾಧಿ ಏನು DNA ಮಾಡಿಸಿದ್ರೆ ಗೊತ್ತಾಗೋಗ್ಬಿಡ್ತದೆ. DNA ಮಾಡ್ಸಕ್ಕೆ ರೆಡಿ ಮಾಡಿ. ಈ ಥರ ಎಲ್ಲ ಮಾತಾಡುವಾಗ ನಿಮಗೆ ಒಂದು ಮಾನನಷ್ಟ ಮೊಕದ್ದಮೆ ಆಗುತ್ತೆ ಅಂತ ಅದೇನು ಅನ್ಸಲ್ವಾ? ನಾನು ಹೇಳೋದೇ ಸತ್ಯ. ವಿತೌಟ್ ಡಾಕ್ಯುಮೆಂಟ್ಸ್ ಮಾತಾಡಲ್ಲ. ಮಾನನಷ್ಟ ಮೊಕದ್ದಮೆ ಹಾಕ್ಲೇಬಹುದು ಅಲ್ಲ. ಹಾಕಿದ್ರೆ ನೋಡಿ, ಮಾನನಷ್ಟ ಮೊಕದ್ದಮೆ ಯಾವಾಗ ಹಾಕ್ಬೋದು ಅಂದರೆ ನಾನು ಇವಾಗ ನೇರವಾಗಿ ಹೇಳ್ತೀನಿ. ಸಿದ್ದರಾಮಯ್ಯನವ್ರ ಮೇಲೆ ಸುಮಾರು 79 ದೂರುಗಳನ್ನು ಕೊಟ್ಟಿದ್ದೇನೆ. ಅವರ ಮಂತ್ರಿಮಂಡಲದಲ್ಲಿ 13 ಜನ ಸಚಿವರ ಮೇಲೆ FIRಗಳಾಗಿದೆ. ನೇರವಾಗಿ ಅಲಿಗೇಷನ್ ಮಾಡ್ತೀನಿ. ಆದರೆ ನಾನು ದಾಖಲೆ ಏನಿರುತ್ತೆ ಆ ದಾಖಲೆ ಅಷ್ಟು ಮಾತ್ರ ಮಾತಾಡ್ತೀನಿ. ದಾಖಲೆ ಬಿಟ್ಟು ಮಾತಾಡಲ್ಲ. ನಾನು ದಾಖಲೆಗಳಿರೋದ್ರಿಂದ ಯಾರೊಬ್ಬರು ಇಲ್ಲಿ ತನಕ ನನಗೆ ಡಿಫಮೇಷನ್ ಕೇಸ್ ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಧ್ಯ ಇದೆ. ನಾನು ಹೇಳಿದ್ದೀನಲ್ಲ, ಈ ಪುಸ್ತಕ ಬಿಡುಗಡೆ ಮಾಡೋ ಸಂದರ್ಭ ಈ ದಾಖಲೆ ಸುಳ್ಳು ಅಂತ ಹೇಳಿ ಹಾಕಲಿ ನಾನು ರೆಡಿ ಇದ್ದೀನಿ ಫೇಸ್ ಮಾಡೋದಕ್ಕೆ. 1.5 ವರ್ಷ ಆಯಿತು. ನಾನು ಹೇಳ್ತಾ ಇದ್ದೀನಲ್ಲ, ಕಳೆದ 2025 ಮಾರ್ಚ್ 1ನೇ ತಾರೀಕು ಪತ್ರಿಕಾಗೋಷ್ಠಿ ಆಗಿಲ್ಲ. ನೋಡಿ, ಇದೆಲ್ಲ ಅಂತ ಅದ್ರಲ್ಲಿ ನಾನು ಈಗಾಗಲೇ ಹೇಳಿದಲ್ಲ, 19 ಸಾರಿ ನಾನು ನನ್ನ ಮೇಲೆ ಯತ್ನ ನಡೆದಿರೋದು, ನನ್ನ ಹತ್ಯೆ ಯತ್ನ ನಡೆದಿರೋಂಥದ್ದು. 17 ಸುಪಾರಿ ಟೀಮ್ಗಳು ಸಿಕ್ಕಾಕೊಂಡಿದೆ. ಪೊಲೀಸರು ಅದರಲ್ಲಿ 11 ಟೀಮ್ ಹಿಡಿದು 6 ಟೀಮ್ ನಾವೇ ಹಿಡಿದುಕೊಟ್ಟಿದ್ದೀವಿ. 2 ಕಾಸರಗೋಡ್ದೊಂದು, ತಮಿಳ್ನಾಡದೊಂದು ಟೀಮ್ ಸಿಕ್ಕಿಲ್ಲ. ಆ 2 ಟೀಮ್ನ ಹಿಡಿಯುವಂಥ ಕೆಲಸ NIA ಮಾಡ್ತಾಯಿದೆ. ಆಯಿತಾ? ಇದು ನಾನು ಅಲೋಕ್ ಕುಮಾರ್ ಅವರು, ಸೋನಿಯಾ ನಾರಂಗ್ ಅವರು, ಹಾಗೆ ಲೋಕೇಶ್ ಅಂತ, SK ಉಮೇಶ್ ಅಂತ ಅವರು, ಇವರು ನನ್ನ ಹತ್ಯೆ ಮಾಡಲಿಕ್ಕೆ ಸುಪಾರಿ ತೊಗೊಂಡಿದ್ದಂಥ ತಂಡಗಳನ್ನು ಹಿಡ್ದಿರ್ತಕ್ಕಂಥದ್ದು. ಅದಕ್ಕೆಲ್ಲ ನಾನು ಭಯ ಪಟ್ಕೊಂಡು ಹೋಗೋದಿಲ್ಲ, ಭಯ ಪಡೋದಿಲ್ಲ. ಬಟ್ ನನ್ನ ಕಾಳಜಿ ಏನಂದರೆ ನಿಮ್ಮ ಮನೆಯವರಿಗೂ ಸೆಕ್ಸೋದು ಇದೆಲ್ಲ ಬೇಕಾ? ಅದು ನೋಡಿ, ನಾನು ಹೊರಗಡೆ ಬಂದಮೇಲೆ ಮನೆಗೆ ಹೋಗೋ ತನಕ ಅವರು 100 ಸಾರಿ ದೇವ್ರ ಮನೆಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಆದರೆ ಅಭ್ಯಾಸ ಆಗ್ಬಿಟ್ಟು ನನ್ನ ಜೊತೆಗಿರುವಂಥ ನಮ್ಮ ಸ್ನೇಹಿತರೇನಿದ್ದಾರೆ ಅವ್ರ ಮೇಲೆ ದೃಢವಾದಂಥ ನಂಬಿಕೆ. ಯಾರೂ ಓಡೋಗೋಂಥವ್ರಲ್ಲ. ಅದೇನೇ ಆದ್ರೂ ನಿಂತ್ಕೊಳ್ತೀವಿ ಅಂತೇಳಿ. ಯಾಕಂದರೆ 10-15 ಜನ ಅಟ್ಯಾಕ್ ಮಾಡಿದಾಗ್ಲೂ ಯಾರೂ ಓಡೋದವ್ರಲ್ಲ. ನಾವೇ ಅವ್ರನ್ನ ಓಡಿಸೋದ್ವಿ ಹೊರತು ಫೈರಿಂಗ್ ಆಗಿದೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಿಲ್ಲ. ಆಮೇಲೆ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ. ಆದರೆ ಇರೋ ಅಷ್ಟು ದಿನದಲ್ಲಿ ವ್ಯವಸ್ಥೆಯನ್ನು ಬದಲಾಯಿಸೋವಂಥ ಒಂದು ಕೆಲಸ ಮಾಡಬೇಕು. ಅದರಲ್ಲಿ ಭ್ರಷ್ಟ ವ್ಯವಸ್ಥೆಯನ್ನು ಮೊದಲಿಂದಲೇ ಹೀಗೆ ನಾನು ಈ ರೀತಿಯ ಒಂದು ಭ್ರಷ್ಟಾಚಾರ ವಿರೋಧಿ ವೇದಿಕೆ ಅಂತ ಅಧ್ಯಕ್ಷನಾಗಿ 16 ವರ್ಷ ಆಗಿ 17ನೇ ವರ್ಷ. ಈಗ 17 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಪ್ರಕರಣ ನಿಮಗೆ ಇವಾಗ ಒಂದು ಕಂಪ್ಲೀಟು 154 ಪ್ರಕರಣಗಳು ದಾಖಲೆ ಕೊಡ್ತೀನಿ. ನೀವು ನಿಮ್ಮ ವಕೀಲರ ಮೂಲಕ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ನಾನು ರಾಜಿ ಆಗಿದ್ದೀನ ಅಥವಾ ಯಾವುದಾದ್ರೂ ಒಂದು ಪ್ರಕರಣ ನಾನು ವಿತ್ಡ್ರಾ ಮಾಡ್ಕೊಂಡಿದ್ದೀನ, ವಾಪಸ್ ತೊಗೊಂಡಿದ್ದೀನ ಅಂತ ನೀವು ಚೆಕ್ ಮಾಡ್ಬೋದು. ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ಸ್ಲೋಗನೇ ನನ್ನ ಫೈಟ್ ಅಂಟಿಲ್ ಡೆತ್ ಅಂತ ಅಂದ್ಬಿಟ್ಟು. ಹಾಗಾಗಿ ಆ ಸಿದ್ನಾಗೆ ಬಂದಿರತಕ್ಕಂಥದ್ದು. ಅದ್ರ ಪರಿಣಾಮ 2 ಸಾರಿ ನನಗೆ ವಿಧಾನಸಭೆ ಟಿಕೆಟ್ ಕೂಡ ವಂಚನೆ ಆಗಿರ್ತಕ್ಕಂಥದ್ದು. ನನ್ನ ಈ ಮನೋಭಾವ, ಈ ಒಂದು ಹೋರಾಟದ ಮನೋಭಾವ, ನನ್ನ ವಿದ್ಯಾಭ್ಯಾಸ, ಇದೆಲ್ಲ ನನಗೆ ಒಂದು ಇದಾಯಿತು. 2 ಬಾಲ 2018 ಮತ್ತು 2023ರಲ್ಲಿ ನಾನು ಶಾಸಕನಾಗುವಂಥ ಅವಕಾಶ ಕೈ ತಪ್ಪಿತು. ಆದರೆ ನನಗೆ ಅದರ ಚಿಂತೆ ಇಲ್ಲ. ಅದರಲ್ಲಿ ಚಿಂತೆ ಏನಿಲ್ಲ. ಯಾಕಂದರೆ ಜನ ಇಡೀ ರಾಜ್ಯದಲ್ಲಿ ಎಲ್ಲೋದ್ರೂ ಗುರುತಿಸ್ತಾರೆ. ಪಾರ್ಟಿ ಯಾವುದು ಸರ್?
ಅಲ್ಲ, ನಾನು ಭಾರತೀಯ ಜನತಾ ಪಾರ್ಟಿಲಿ ಇದ್ದೀನಿ, ಸದ್ಯ ಭಾರತೀಯ ಜನತಾ ಪಾರ್ಟಿಲಿ ಇದ್ದೀನಿ. ಆದರೆ ಆ ಪಾರ್ಟಿ ಅನ್ನೋದಕ್ಕಿಂತಲೂ ನನ್ನ ಒಬ್ಬ ಹೋರಾಟಗಾರನಾಗಿ ಎಲ್ಲೋದ್ರೂ ಗುರುತಿಸ್ತಾರೆ ಜನ. ಹಾಗಾಗಿ ಅದು ನನಗೆ, ಯಾವ ಒಬ್ಬ ಸಿನಿಮಾ ನಟನಿಗೆ ಹುಟ್ಟದಬ್ಬಕ್ಕೆ 25,000 ಜನ ಬರ್ತಾರೆ ಹೇಳಿ? ನೀವು ಬಂದು ನೋಡಿ ಜನವರಿ 14ನೇ ತಾರೀಕು ಹೇಗಿರ್ತಾರೆ ಅಂತ. 12 ದಿನ 13 ದಿನ ಮಾಡ್ತಾರೆ. ಇಡೀ ಬೆಂಗಳೂರು ಅನ್ನೋದು ಒಂದು 50-60 ಕಡೆ ಮಾಡ್ತಾರೆ. ಯಡಿಯೂರು ವಾರ್ಡಲ್ಲಿ 18 ಬಡಾವಣೆಗಳಲ್ಲಿ ಸಪ್ರೇಟಾಗಿ ಮಾಡ್ತಾರೆ. ಬರೀ 14ನೇ ತಾರೀಕು ಒಂದೇ ದಿನ ಜನವರಿ 14ಕ್ಕೆ ಕನಿಷ್ಠ 25,000 ಜನ ಬಂದಿರ್ತಾರೆ. ಆಯಿತಾ? ಈ ಥರ ಯಾರು ನಾವೇನು ಯಾರಿಗೂ ಒಂದು ಫೋನ್ ಮಾಡಲ್ಲ. ಜನವರಿ 14 ಎನ್ ಆರ್ ರಮೇಶ್ ಹುಡ್ತಾ ಬರ್ತಾರೆ ಅಷ್ಟೇ. ಇದು ನಾನು ಹೆಗ್ಗಳಿಕೆ ಕೇಳ್ಕೊತಲ್ಲ, ನೀವು ಕೇಳೋದಕ್ಕೋಸ್ಕರ ಹೇಳಿದ್ದೆ. ಯಾಕಂದರೆ ಜನ ಗುರ್ತಿಸಿದ್ದಾರೆ, ಜನರ ಸಪೋರ್ಟ್ ಇದೆ. ಎಲ್ಲಿ ತನಕ ನನಗೆ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಜನರ ಸಪೋರ್ಟು, ನನ್ನನ್ನು ನಂಬಿರ್ತಕ್ಕಂಥ ಸಾವಿರಾರು ಜನದ ಜೀವನ ನಾನು ಅವರು ಬೆವರು ಸುರಿಸಿ ದುಡಿಬೇಕು. ರೋಲ್ ಕಾಲ್ ಮಾಡಬಾರ್ದು, ಮೋಸ ಮಾಡಬಾರ್ದು, ಯಾರಿಗೂ ವಂಚನೆ ಮಾಡಬಾರ್ದು. ಈ ಥರ ಮಾಡಿ ಸ್ವಂತ ನಿನ್ನ ಕಾಲ ಮೇಲೆ ಆ ಥರ ಪಾರ್ಕ್ಗಳ ನಿರ್ವಹಣೆ, ಕಟ್ಟಡಗಳ ನಿರ್ವಹಣೆ, ಸೆಕ್ಯೂರಿಟಿ, ಹೌಸ್ ಕೀಪಿಂಗು, ಕಾಂಟ್ರಾಕ್ಟ್ ಮಾಡೋವಂಥದ್ದು, ಈ ಥರ ಟಾಯ್ಲೆಟ್ಸ್ ಮೇಂಟೆನೆನ್ಸು, ಈ ಥರದ ಕೆಲಸಗಳಲ್ಲಿ ಎಲ್ರಿಗೂ ಒಂದು ಬದುಕಕ್ಕೆ ದಾರಿ ಮಾಡಿಕೊಟ್ಟಿರೋದ್ರಿಂದ, ಸಾವಿರಾರು ಜನಕ್ಕೆ ನಾನು ಮಾಡಿಕೊಟ್ಟಿರೋದ್ರಿಂದ ಅವರೆಲ್ಲ ನನ್ನ ಜೊತೆ ಸದಾಕಾಲ ಇರ್ತಾರೆ. ನೋಡಿ, ನನ್ನ ಗಾಡಿಗೆ ಹೊರಡ್ಬೇಕಂತಂದರೆ ಹಿಂದಿನ ದಿನ ಅವ್ರು ತೀರ್ಮಾನ ಮಾಡ್ಕೊಂಡಿರ್ತಾರೆ, ನಾವು ಯಾರ್ಯಾರು ಗಾಡಿಗೆ ಹೋಗಬೇಕು ರಮೇಶ್ ಅವ್ರ ಜೊತೆಯಲ್ಲಿ ಅಂತ. ಅವ್ರ ಪಾಡ್ಗೆ ಅವ್ರು ಬಂದು ಕೂತಿರ್ತಾರೆ. ಬೆಳಗಿನ ಜಾವ 2 ಗಂಟೆಗೆ ಹೋಗ್ಬೇಕಾದ್ರೆ 1:45 ಮನೆ ಹತ್ರ ಇರ್ತಾರೆ. ಆ ಥರ ನಿಷ್ಕಲ್ಮಶ ಪ್ರೀತಿಯಿಂದ ಅವರೆಲ್ಲ ಬರೋವಂಥದ್ದು. ಬೇರೆ ಯಾವುದೂ ಇದಿಲ್ಲ. ನಮ್ಮ ಸ್ಟಾಫ್ ಇಬ್ಬರು ಇರ್ತಾರೆ ಬಿಟ್ಟರೆ ಮಿಗ್ದವರೆಲ್ಲ ನಮ್ಮ ಆತ್ಮೀಯರು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು ಬಂದು ಗಾಡೀಲಿ ಕೂತಿರ್ತಾರೆ. ಸದಾಕಾಲ 6-7 ಜನ ಇದ್ದೇ ಇರ್ತಾರೆ ನನ್ನ ಜೊತೆ ಹೋಗ್ಬೇಕಂತಂದರೆ. ಅವ್ರಿಗೆ ನನಗೆ ಭಯ ಇಲ್ಲ. ನಾನು ಇವಾಗ್ಲೂ NMH, MTR ಅಥವಾ ಬ್ರಾಹ್ಮಿಣ್ಸ್ ಕಾಫಿ ಬಾರ್ ಹತ್ರ 3/4 ಗಂಟೆ 1 ಅವರ್ ಪ್ರತಿನಿತ್ಯ ಸಾಯಂಕಾಲ ಹೊತ್ತು ಕಾಲ ಕಳಿತೀವಿ. ಯಾವುದೇ ಎದುರಿಗೇನೂ ಇಲ್ಲ. ಅದಕ್ಕೆ ನಾನು ಹೇಳೋದು, ಯಾಕಂದರೆ ಎಲ್ಲಿಗೆ ನಾವು ಭಯ ಪಡ್ತೀವಿ ಅವಾಗ ನಮ್ಮ ಹೋರಾಟ ಸತ್ತೋಯ್ತು ಅಂತ ಅರ್ಥ. ಹಾಗಾಗಿ ಎಲ್ಲಿ ತನಕ ನಾವು ಭಯ ಪಡಲ್ಲ. ಅವರು ಪ್ರಯತ್ನ ಪಡೋಷ್ಟು ಪಟ್ಟರು, ಏನು ಮಾಡೋಕ್ಕಲ್ಲ, ಈ ಮನುಷ್ಯ ಯಾವುದಕ್ಕೂ ಬಗ್ಗಲ್ಲ ಅಂತೇಳಿ ಅವರು ಸುಮ್ಮನಾಗಿ ಹೋಗ್ಬಿಟ್ಟಿದ್ದಾರೆ ಅಂತ. ಆದರೆ ಇನ್ನೇ 2 ತಂಡಗಳು ಇಂಥದಕ್ಕೆಲ್ಲ ನೀವು ಖರ್ಚು ಮಾಡೋದು ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ. ಇಲ್ಲ, ಯಾವುದಕ್ಕೆ? ಈಗ ಚಂಗಲ್ಪಟ್ಟೆ ಅಲ್ಲಿ ಹೋಗಿ ಅದು ಅಲ್ಲ, ಏನು ಖರ್ಚಾಗುತ್ತೆ? ಇದೆಲ್ಲ ನಮಗೆ ಒಂದು 10-15 ಸಾವಿರ ರೂಪಾಯಿ ಖರ್ಚು ಅಷ್ಟೇ. ನಾವು ಹೋಗಿ ಬರೋದಕ್ಕೆ ಆಗ್ತದೆ ಬಿಟ್ಟರೆ, ಒಂದು ಸಾರಿ ಹೋಗಿ ಬರೋಕ್ಕೆ ಅದಕ್ಕೆ ಪೆಟ್ರೋಲ್ದು ಇದು ಖರ್ಚು ಮಾಡಬೇಕು. ನಮಗೆ ಇದಕ್ಕೆ ಈ ದಾಖಲೆ ತೆಗಿಯೋಕ್ಕೆ ನಾವು ಖರ್ಚು ಮಾಡೋದು ಬರೀ 3,000 ರೂಪಾಯಿ ಅಷ್ಟೇ ದಾಖಲೆಗಳಿಗೆ, ಬೇರೆ ಏನಿಲ್ಲ. ಅಲ್ಲಿ ನನ್ನ ಸ್ನೇಹಿತರು ವಕೀಲರು, ಅವ್ರಿಗೆ ಗೊತ್ತಿದೆ ನನ್ನ ಬಗ್ಗೆ. ಹಾಗಾಗಿ ಅವ್ರೇನು ಮಾಡಿದ್ರು, ಪಾಪ ಅವ್ರು ಶ್ರಮ ಹಾಕಿ RTL ಸಿಕ್ಕಲ್ಲ ಅಂತ ಹೇಳಿ ಬೇರೆ ರೀತಿಯಲ್ಲಿ ಈ ದಾಖಲೆಗಳನ್ನು ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಜೀವನದ ಹೇಗೆ ಜೀವನ ನಡೀತಿದೆ? ನಮ್ಮ ತಾಯಿಯವರು ತುಂಬ ಹೆಸರುವಾಸಿ ರಾಜಮ್ಮ ಅಂತ. ನನಗೆ ಗೊತ್ತಿಲ್ಲದೆ ಕೇಳಿದೆ. ಅದಕ್ಕೆ ಬೆಂಗಳೂರಿನಲ್ಲಿ ಸೆಕೆಂಡ್ ಹೈಯೆಸ್ಟ್ ಲೇಔಟ್ಸ್ ಮಾಡಿದಂಥವ್ರು. ಸುಮಾರು 4,500 ನಿವೇಶನಗಳನ್ನು ಮಾಡಿದವರು. 17 ಬಡಾವಣೆಗಳನ್ನು ಮಾಡಿದವರು. ಕೋಣನಕುಂಟೆ ಹತ್ರ ಇರುವಂಥ ಗಣಪತಿಪುರ, ಶಾರದಾ ನಗರ, ಶಿವಶಕ್ತಿ ನಗರ, ಭುವನೇಶ್ವರ ನಗರ, ಡಾಕ್ಟರ್ಸ್ ಕಾಲೋನಿ, ಬಿಕಾಸಿಪುರ, ಇದೆಲ್ಲ ನಮ್ಮ ತಾಯಿಯವ್ರು ಮಾಡಿರುವಂಥದ್ದು. ಅಂದರೆ 800 ರೂಪಾಯಿ, 900 ರೂಪಾಯಿ, 1000 ರೂಪಾಯಿ, 76, 77, 78ರಲ್ಲಿ ಅವರು ಮಾಡಿದಂಥವ್ರು. ಯಲಹಂಕದಲ್ಲಿ ಒಂದೇ ಲೇಔಟು 1697 ಸೈಟ್ರು, ಒಂದೇ ಲೇಔಟು, ವಿನಾಯಕ ನಗರ ಅಂತ. ಮೊನ್ನೆ ಕೋಗಿಲು ಬಡಾವಣೆದೇನು ಬಾಂಗ್ಲಾ ನುಸುಳ್ಕೋರಿಗೆ ಶೆಡ್ಗಳು ಕೊಟ್ಬಿಟ್ಟು ಇದಾಯ್ತಲ್ಲ, ಅದರ ಮುಂಭಾಗದಲ್ಲಿರುವಂಥದ್ದು. ಎಲ್ಲ ಕಡೆ ನಮ್ಮ ತಾಯಿಯವ್ರು ಗಣೇಶನ ದೇವಸ್ಥಾನ ಕಟ್ಟಿಸಿದ್ದಾರೆ. ಆದರೆ ನೀವು ಯಾವ ಥರ ಅಂತಂದರೆ 50 ರೂಪಾಯಿ ಕೊಟ್ಟರೆ ಸೈಟ್ ರಿಜಿಸ್ಟ್ರೇಷನ್, ತಿಂಗಳಿಗೆ 10 ರೂಪಾಯಿ 20 ರೂಪಾಯಿ ಇದರಲ್ಲಿ ಕಂತಿನಲ್ಲಿ ಕಟ್ಕೊಂಡು ಹೋಗೋದು, ಈ ಥರ ಮಾಡಿರ್ತಕ್ಕಂಥದ್ದು. ಆಮೇಲೆ ನನಗೂ ಅದೇ ಚಿಕ್ಕ ಹುಡುಗನಿಂದ ನಮ್ಮ ತಾಯಿ ಜೊತೆಗೆ ನನ್ನ ಒಡನಾಟ ಜಾಸ್ತಿ ಇದೆ. ನಾನು ಕೂಡ ಲೇಔಟ್ಸ್ ಮಾಡಿದೆ. ಈಗ ನಮ್ಮದೇನಂತಂದರೆ ನಾವು ಇವಾಗ ಲೇಔಟ್ಸ್ ಮಾಡಲ್ಲ, ನಾನೊಂದು 4 ಬಡಾವಣೆಗಳು ಮಾಡಿದೆ. ನಮ್ಮದೇನಿದ್ರೆ ಇವಾಗ ಮೈಸೂರು, ತುಮಕೂರು ಈ ರಸ್ತೆಗಳಲ್ಲಿರ್ತಕ್ಕಂಥದ್ದು ಜಮೀನನ್ನ ತೊಗೊಂಡು ಅದನ್ನ ಭೂಪರಿವರ್ತನೆ ಮಾಡಿ ಮಾರಾಟ ಮಾಡಿಬಿಡೋದು ಅಷ್ಟೇ. ಕನ್ವರ್ಷನ್ ಮಾಡೋದು, ಸೇಲ್ ಮಾಡೋದು ಅಷ್ಟೇ. ಲೇಔಟ್ ಎಲ್ಲ ಮಾಡೋದು ರಾಮಾಯಣ ಅಂತೇಳಿ. ಹಾಗೆ ಓಡಾಡುವಾಗ ತುಂಬ ಸ್ಟೋರಿ ಸಿಗುತ್ತೆ ನನಗೆ. ಅಂದರೆ ಭ್ರಷ್ಟಾಚಾರದ್ದು ಇಲ್ಲ, ಭ್ರಷ್ಟಾಚಾರದ್ದು ಈ ಥರ ಓಡಾಡೋದಕ್ಕೆ ಸಿಕ್ಕಾಗಲ್ಲ. ನಾನು ದಾಖಲೆಗಳನ್ನು ಎಲ್ಲ ಇಲಾಖೆ 37 ಇಲಾಖೆ ಇದೆ. 37 ಇಲಾಖೆಗಳು ನಡೀತಾ ಇರ್ತಕ್ಕಂಥದ್ದು ಟೆಂಡರ್ ಪ್ರಕ್ರಿಯೆಗಳು RTL ತೊಗೊಳ್ತೀನಿ, ಎಷ್ಟು ಪ್ರಮಾಣದಲ್ಲಿ ಕೆಲಸ ಆಗಿದೆ ಅಂತ ನೋಡ್ತೀನಿ, ಅದ್ರಲ್ಲಿ ಗೊತ್ತಾಗತ್ತೆ. ಆಮೇಲೆ ಸರ್ಕಾರಿ ಭೂಮಿಗಳದ್ದು 2006ರಲ್ಲಿ AT ರಾಮಸ್ವಾಮಿ ನೇತೃತ್ವದ ಆಯೋಗಕ್ಕೆ ಒಂದು ಧರ್ಮಸಿಂಗ್ ಅವರು ಒಂದು ಆದೇಶವನ್ನು ಕೊಡ್ತಾರೆ 2005ರಲ್ಲಿ. ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರಾಜ್ಯದ 175 ತಾಲೂಕು ಕೇಂದ್ರಗಳಲ್ಲಿರ್ತಕ್ಕಂಥ ಎಲ್ಲ ಹೋಬಳಿಗಳ ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳ ಸವಿವರವಾದಂಥ ಮಾಹಿತಿ ಮತ್ತು ವರದಿ ಬೇಕು ಅಂತಾರೆ. ಅವ್ರ ಥರ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. AT ರಾಮಸ್ವಾಮಿ ಅವ್ರ ಪುಣ್ಯಾತ್ಮ. ಅವರು ನಿರಂತರವಾಗಿ ಅವ್ರು 40-50 ಜನರ ತಂಡದ ಜೊತೆಗೆ ಎಲ್ಲ ತಾಲೂಕು ಕೇಂದ್ರ ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ಸರ್ಕಾರಿ ಸ್ವತ್ತುಗಳ ವಿವರಗಳನ್ನು, ಅಂದರೆ A ಖರಾಬು, B ಖರಾಬು, ಸರ್ಕಾರಿ ಹಳ್ಳ, ಇದು ಗೋಮಾಳ ಸ್ವತ್ತುಗಳು, ಬಂಡಿ ಹಳ್ಳ, ಇದು ಎಲ್ಲ ವಿವರಗಳನ್ನು ನಕ್ಷೆ ಸಹಿತ
ಕೋಟ್ಯಾಂತರ ಪುಟಗಳ ದಾಖಲೆಗಳನ್ನು ವರದಿಗಳನ್ನು ಕೊಡ್ತಾರೆ. ಅದಕ್ಕೆ ಆಗ ಸರ್ಕಾರ ಸುಮಾರು 15-16 ಕೋಟಿ ರೂಪಾಯಿ ಹಣವನ್ನು ಆ ಕಾಲಕ್ಕೆ ಖರ್ಚು ಮಾಡಿತ್ತು. ಅದನ್ನು ಹಾರ್ಡ್ ಡಿಸ್ಕ್ಗಳಲ್ಲಿ ಹಾಕಿ ಇಟ್ಕೊಳ್ತಾರೆ. ಅದಕ್ಕೊಂದು 20-25 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗಿತ್ತು ಹಾರ್ಡ್ ಡಿಸ್ಕ್ಗಳಲ್ಲಿ. ಅದನ್ನು ಆರ್ ಟಿ ಐ ಮಾಹಿತಿ ತೊಗೊಂಡಿದ್ದೀನಿ. ಇಡೀ ರಾಜ್ಯದ ಸರ್ಕಾರಿ ಸ್ವತ್ತುಗಳ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಸುಮಾರು ನೀವು ನಂಬಲ್ಲ 1,13,00,000 ಪುಟಗಳ ದಾಖಲೆ ನನ್ನ ಹತ್ರ ಇದೆ. ಹಾಗಾಗಿ ನನಗೆ ಯಾವ್ಯಾವುದು ಕಬಳಿಕೆ ಆಗ್ತಾ ಇರುತ್ತೆ ನಾನು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಯಾವುದು ಪೋಡಿ ಆಗುತ್ತೆ ತಕ್ಷಣ ಮಾಹಿತಿಯನ್ನು ನೋಡಿ ಯಾವ ಒಂದು ಪ್ರಾಮಾಣಿಕ ಹೋರಾಟ ಮಾಡ್ತಾ ಇರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋವಂಥವ್ರು, ಅಂದರೆ ಹೊರಗಡೆ ಬರದೆ ಒಳಗಡೆ ಇದ್ಕೊಂಡು ಎಲೆಮರೆಕಾಯಿ ಈ ಥರ ಸಪೋರ್ಟ್ ಮಾಡೋವಂಥವ್ರು. ಹೀಗಾಗಿ ನಮ್ಮ ಹೋರಾಟಕ್ಕೆ ಸಪೋರ್ಟ್ ಮಾಡೋವಂಥವ್ರು ಫೋನ್ ಮಾಡಿ, ಸರ್ ಈ ಥರ ಇಂಥ ಜಮೀನು ಪರಬಾರಿ ಆಗಿದೆ, ಪೋಡಿ ಆಗಿದೆ, ಈ ಮಾಹಿತಿ ನಿರಂತರವಾಗಿ ಕೊಡ್ತಾನೆ ಇರ್ತಾರೆ. ತಕ್ಷಣ ಎಚ್ಚೆತ್ಕೊಂಡು ನಾವು ದಾಖಲೆಗಳನ್ನು ತೊಗೊಂಡು ಸರ್ಕಾರಿ ಭೂ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯ ಅಥವಾ ಹೈಕೋರ್ಟ್ನಲ್ಲಿ, ಸಿವಿಲ್ ಕೋರ್ಟ್ನಲ್ಲಿ, ಇದರಲ್ಲಿ ಲೋಕಾಯುಕ್ತದಲ್ಲಿ, ಇಡಿ ಈ ಥರ ಅಲ್ಲಿ ಈ ತನಿಖಾ ಸಂಸ್ಥೆಗಳು ದೂರುಗಳನ್ನು ದಾಖಲು ಮಾಡುವಂಥ ಕೆಲಸವನ್ನು ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗುವಂಥ ಪ್ರಯತ್ನವಂತೂ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ವಕೀಲರ ಮೂಲಕ ಮಾಡ್ತೀವಿ. ನಮಗಿರ್ತಕ್ಕಂಥ ವಕೀಲರು ಕೂಡ ಅಷ್ಟೇ, ಬೇರೆಯವ್ರಿಗೆ ತೊಗೊಳ್ಳೋಷ್ಟು ಫೀಸ್ ತೊಗೊಳ್ಳಲ್ಲ. ನಾನು ಎಷ್ಟು ಕೊಡ್ತೀನಿ ಅಷ್ಟು ಪ್ರಮಾಣದಲ್ಲಿ, ಯಾಕಂದ್ರೆ ಅವ್ರಿಗೆ ನನ್ನ ಉದ್ದೇಶ ಗೊತ್ತಿದೆ, ನನ್ನ ಸ್ವಾರ್ಥ ಇಲ್ಲ ಅಂತೇಳಿ. ಹಾಗಾಗಿ ಅವರು ಕೂಡ ನಾನು ಕೂಡ ಎಷ್ಟು ಕೊಡ್ತೀನಿ ನನ್ನ ಕೈಲಿ ಸಾಧ್ಯ ಆದಷ್ಟು ಏನೋ ಅವರಿಗೆ ಶುಲ್ಕ ಕೊಡ್ತೀನಿ. ಆ ಶುಲ್ಕದಲ್ಲೇ ಅವ್ರ ಪಾಪ ನನ್ನ ಹೋರಾಟಗಳಿಗೆ ಬೆಂಬಲ ಕೊಟ್ಕೊಂಡು ಬರ್ತಾಯಿದ್ದಾರೆ. ಆದರೆ ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಅವರ ಪಾತ್ರ ಇದೆ ಅಂತಂದರೆ ಅದನ್ನು ನೋಡಲಿಕ್ಕೆ ಆ ಕಾಲದಲ್ಲಿ 1000 ಜನ ಸೇರ್ತಾ ಇದ್ದಾರೆ. ಅವರು ಎಲ್ಲ ತಮ್ಗೆ ಯಾವಾಗ ಅವಕಾಶಕ್ಕೆ ತಕ್ಕನಂಗೆ ಅವರು ಬಳಸ್ಕೊಂಡು ಬಂದಂಥದ್ದು. ಖರೆ ಒಂದು ವಿಷ್ಣುವರ್ಧನ್, ಅಂಬರೀಷು, ಶಂಕರ್ ನಾಗು, ಶ್ರೀನಾಥ್, ಅನಂತ್ ನಾಗ್ ಇವ್ರದ್ದೆಲ್ಲ ಒಂದು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಟ್ಟಕ್ಕೆ ಯಾರು ಬರಲ್ಲ. ಅಮಿತಾಬ್ ಬಚ್ಚನ್ 100 ಸಾರಿ ಹೇಳ್ಬಿಟ್ಟಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು 1ರಿಂದ 100ನೇ ಸ್ಥಾನ ಅವ್ರದ್ದೇ, 101ರಿಂದ ನಮ್ಮದು ಪ್ರಾರಂಭ ಆಗುತ್ತೆ ಅಂತ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಯಾರನ್ನೂ ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಮಾಲಯನೇ, ನಂದಿ ಬೆಟ್ಟನೇ ಯಾವತ್ತೂ. ಆದರೆ ಅವರ ವೈಯಕ್ತಿಕ ಜೀವನಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂತ ಮೊದಲನೇ ಪ್ರಯತ್ನ ಮಾಡೋರು ಪುಣ್ಯಾತ್ಮ ಈ ಮೀರ್ ಸಾದಕ್ ದ್ವಾರಕೀಶು. ಆತ ಮಾಡಿದಂಥದ್ದು ಯಾವಾಗ ಶಿವರಾಜ್ ಕುಮಾರ್ ಅವ್ರದ್ದು ಇದು ಸಿಕ್ಕಿಲ್ಲ, ಆಗ ಸಹಜವಾಗಿಯೇ ಲೀಲಾವತಿ ಅವ್ರ ಪುತ್ರನ ML ವಿನೋದ್ ಕುಮಾರ್ ಅಂತ ಇದ್ದವನ್ನ ಕರ್ಕೊಂಬಂದು ವಿನೋದ್ ರಾಜ್ ಅಂತ ಇಟ್ಟು, ರಾಜ್ ಅಂತ ಇಟ್ಟಿಗೆ ಎಲ್ಲ ರಾಜ್ಕುಮಾರ್ ಸಂಬಂಧದಲ್ಲಿ ಅಣ್ಣವರ ಕುಟುಂಬದ ಸದಸ್ಯರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದಕ್ಕೆ ಒಬ್ಬ ನಟ ಇವತ್ತೇನು ಕಿಲ್ಲಿಂಗ್ ಸ್ಟಾರ್ ಅಂತಿದ್ದಾರೆ, ಆತನ ಅಭಿಮಾನಿಗಳ ವಿರುದ್ಧ 173 ಪ್ರಕರಣಗಳು ದಾಖಲು ಮಾಡಿದ್ದೀವಿ ಇಡೀ ರಾಜ್ಯಾದ್ಯಂತ. ಕಿಲ್ಲಿಂಗ್ ಸ್ಟಾರ್ ಅಂತ ಮಾಧ್ಯಮದವರೇ ಕರೆಯೋದು ದರ್ಶನ್ ಅವ್ರನ್ನ.